ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತಸಾರದ 7ನೇಯ ಪಂಚತನ್ಮಾತ್ರ ಸಂಧಿ. ಅದರಲ್ಲಿ ಹಿಂದೆ 8ನೇ ಪದ್ಯದವರೆಗೆ ನಾವು ಶ್ರವಣ ಮಾಡಿ ಮುಗಿಸಿದ್ದೆವು. ಅಲ್ಲಿ ಘೃಣಿ ಸೂರ್ಯ ಆದಿತ್ಯ ಅನ್ನುವಂಥ ಒಂದು ಮಂತ್ರವನ್ನು ದಾಸರು ಕನ್ನಡದಲ್ಲಿ ಸೂಕ್ಷ್ಮವಾಗಿ ಸೂಚನೆ ಮಾಡಿ, ಆ ಮಂತ್ರದ ಜಪ ಮಾಡೋದರಿಂದ ಆರೋಗ್ಯ ಭಾಗ್ಯ, ಮಳೆ, ಸಂಪತ್ತು ಇತ್ಯಾದಿಗಳು ದೊರೆಯುತ್ತದೆ ಅಂತ ಅನ್ನೋದನ್ನು ಸೂಚನೆ ಮಾಡಿದ್ರು. ನಿನ್ನೆ ಅದನ್ನು ಆ ಮಂತ್ರದ ಋಷಿಗೆ ಸಂಬಂಧಪಟ್ಟಂತೆ ಪೂರ್ಣವಾಗಿ ಹೇಳಲಿಕ್ಕಾಗಲಿಲ್ಲ. ಶಾರದಾ ತಿಲಕ ಅನ್ನುವ ತಂತ್ರ ಗ್ರಂಥದ ಪ್ರಕಾರ ದೇವನಾಗೋದಕ್ಕೆ ಋಷಿ ಅಂತ ಹೇಳಿದ್ದೆ. ನಾರಾಯಣ ಉಪನಿಷತ್ತಿನಲ್ಲಿ ಬಂದಂಥ ವೈದಿಕ ಮಂತ್ರ ಅದು. ಘೃಣಿ ಸೂರ್ಯ ಆದಿತ್ಯ ನ ಪ್ರಭಾವಾತ್ಯಕ್ಷರಂ ಮಧುಕ್ಷರಂತಿ ತದ್ರಸಂ ಅಂತ ಹೀಗೆ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬಂದ ಮಂತ್ರ. ಎಲ್ಲ ವೇದ ಭಾಗಗಳಿಗೂ ಚತುರ್ಮುಖನೇ ಋಷಿ ಆದ್ದರಿಂದ ಅವನನ್ನೇ ಈ ಮಂತ್ರಕ್ಕೆ ಮೂಲ ಋಷಿ ಅಂತ ಹೀಗೆ ಅನುಸಂಧಾನ ಮಾಡಿಕೊಳ್ಬೇಕು. ಮುಂದೆ 9ನೇ ಪದ್ಯ. 574 ಆದಿಭೌತಿಕದಲ್ಲಿ ತಿಳಿಯುವುದು, 52 ರೂಪ ವಧ್ಯಾತ್ಮ, ಭೇದಗಳಲ್ಲಿ 230 ಮೇಲೊಂದಧಿಕ ಮೂರ್ತಿಗಳ ಆದರದಿ ಅಧಿದೈವದಳು ಚಿಂತಿಸುವುದು ಭೂಸುರರು. ಭೂಸುರರು ಅಂದರೆ ಜ್ಞಾನಿಗಳಾದವರು ಆ ಭಗವಂತನ ರೂಪಗಳನ್ನು ಹೇಗೆ ಧ್ಯಾನ ಮಾಡಬೇಕು, ಆದಿಭೌತಿಕದಲ್ಲಿ, ಆಧ್ಯಾತ್ಮಿಕದಲ್ಲಿ ಮತ್ತು ಆದಿದೈವಿಕದಲ್ಲಿ ಅದನ್ನ ಹೇಗೆ ಧ್ಯಾನ ಮಾಡಬೇಕು ಅಂತನ್ನೋದನ್ನು ಈ 9ನೇ ಪದ್ಯದಲ್ಲಿ ದಾಸರು ವಿವರಿಸ್ತಾರೆ. ಮನುಷ್ಯನಿಗೆ ಬರುವಂಥ ಸಂಕಟಗಳು 3 ಥರ: ಆದಿಭೌತಿಕ, ಆಧ್ಯಾತ್ಮಿಕ ಮತ್ತು ಆದಿದೈವಿಕ ಅಂತ ಹೇಳಿ. ಆದಿಭೌತಿಕ ಅಂದರೆ ಜ್ವರ ಮೊದಲಾದವುಗಳು. ಇದು ಪಂಚಮಹಾಭೂತಗಳಿಂದ ಹುಟ್ಟಿದಂಥ ಈ ಶರೀರ ಏನಿದೆ, ಇದಕ್ಕೆ ಬರುವಂಥ ಜ್ವರ ಮೊದಲಾದ ಆಪತ್ತುಗಳನ್ನು ಆದಿಭೌತಿಕ ಆಪತ್ತು ಅಂತ ಕರೀತಾರೆ. ಮುಂದೆ ಆಧ್ಯಾತ್ಮಿಕ ಆಪತ್ತು, ಅದು ಮರಣ, ಪತ್ನಿ ವಿಯೋಗ, ಪುತ್ರ ವಿಯೋಗ ಇತ್ಯಾದಿಗಳೇನಿದೆ, ಇದನ್ನು ಆಧ್ಯಾತ್ಮಿಕ ಆಪತ್ತುಗಳು ಅಂತ ಕರೀತಾರೆ. ಆಧ್ಯಾತ್ಮಿಕ ತಾಪ ಅಂತ ಕರೀತಾರೆ. ಮುಂದೆ ಆದಿದೈವಿಕ ತಾಪ ಅಂತಿದೆ. ಅದು ಪ್ರವಾಹ ಮೊದಲಾದವುಗಳಿಂದಾಗಿ, ಪ್ರವಾಹ, ಅತಿವೃಷ್ಟಿ, ಅವೃಷ್ಟಿ ಮೊದಲಾದ ಸಂಗತಿಗಳೇನಿವೆ ಅದರ ಮೂಲಕ ಬರುವಂತಹ ತಾಪವನ್ನು ಆದಿದೈವಿಕ ತಾಪ ಅಂತ ಕರೀತಾರೆ. ಹೀಗೆ ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ ಅಂತ 3 ತಾಪಗಳೇನಿವೆ ಇವುಗಳನ್ನೇ ತಾಪತ್ರಯ ಅಂತ ಕರೀತಾರೆ. ಆ ತಾಪತ್ರಯಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದೊಂದು ಭಗವಂತನ ರೂಪ ಇದೆ. ಆ ರೂಪಕ್ಕೆ ಎಷ್ಟೆಷ್ಟು ಸಂಖ್ಯೆಗಳು, ಆ ರೂಪಗಳು ಎಷ್ಟೆಷ್ಟು ಸಂಖ್ಯೆಯಲ್ಲಿವೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ದಾಸರು. ಆದಿಭೌತಿಕದಲ್ಲಿ ಶ್ರೀಹರಿಯ 574 ರೂಪಗಳನ್ನು ಧ್ಯಾನ ಮಾಡಬೇಕು. ಮುಂದೆ ಅಧ್ಯಾತ್ಮದಲ್ಲಿ 721 ರೂಪಗಳನ್ನು ಧ್ಯಾನ ಮಾಡಬೇಕು. ಅಧಿದೈವದಲ್ಲಿ 231 ರೂಪಗಳನ್ನು ಧ್ಯಾನ ಮಾಡಬೇಕು. ಅಧಿದೈವದಲ್ಲಿ ಅಂತಂದ್ರೆ ಅಧಿದೈವದ ಮೂಲಕವಾಗಿ ಬರುವಂತಹ ಪ್ರವಾಹಾದಿ ಆಪತ್ತುಗಳನ್ನು ಪರಿಹಾರ ಮಾಡಲಿಕ್ಕೆ 231 ರೂಪಗಳು, ಆಧ್ಯಾತ್ಮಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ 721 ರೂಪಗಳು ಮತ್ತು ಆದಿಭೌತಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ 574 ರೂಪಗಳು ಅಂತ ಹೀಗೆ ಅದನ್ನು ಧ್ಯಾನ ಮಾಡಬೇಕು. ಈ ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಅಂತ ಏನು ಬಂತಲ್ಲ, ಇದನ್ನೇ ಹಿಂದಿನ ಪದ್ಯದಲ್ಲಿ ಬಂದಂಥ ಘೃಣಿ, ಸೂರ್ಯ, ಆದಿತ್ಯ ಅನ್ನುವಂಥ ಆ 3 ಭಗವಂತನ ವಾಚಕವಾದಂಥ ಶಬ್ದಗಳೇನಿವೆ, ಆ ಶಬ್ದಗಳಿಂದ ಸೂಚನೆ ಆಗುವಂಥ ಯಾವ ರೂಪಗಳಿವೆ ಅದನ್ನು ಈ ಆದಿಭೌತಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅಂತ ಅನ್ನೋದಕ್ಕೂ ಕೂಡ ಕೆಲವು ವ್ಯಾಖ್ಯಾನಕಾರರು ಹೊಂದಿಸ್ತಾರೆ. ಅದರಂತೆ ಅದನ್ನು ಹೀಗೆ ತಿಳ್ಕೊಳ್ಬೇಕು. ಮೊದಲನೇದ್ದು ಆದಿಭೌತಿಕ ಅಂತ. ಆದಿಭೌತಿಕ ತಾಪವನ್ನು ಪರಿಹಾರ ಮಾಡಲಿಕ್ಕೆ ಭಗವಂತನ ಘೃಣಿ ಅನ್ನೋ ರೂಪ ಇದೆ. ಘೃಣ ಅಂದ್ರೆ ಕರುಣ, ನಿನ್ನೆ ಹೇಳಿದೆ. ಹಾಗಾದ್ರೆ ಘೃಣಿ ಅಂತಂದ್ರೆ ಕರುಣಾಶಾಲಿ ಅಂತ ಭಗವಂತನ ರೂಪ ಅಂತ ಅರ್ಥ. ಅದು ಆದಿಭೌತಿಕ ತಾಪಗಳಾದಂತಹ ಜ್ವರ ಮೊದಲಾದವುಗಳನ್ನು ಪರಿಹಾರ ಮಾಡಲಿಕ್ಕಾಗಿರುವಂಥದ್ದು. ಅದಕ್ಕೆ ಸೂರ್ಯಾಂತರ್ಗತ ಭಗವಂತನಿಂದ ನಾವು ಆರೋಗ್ಯವನ್ನು ಇಚ್ಛೆ ಮಾಡಬೇಕು ಅಂತ ನಿನ್ನೆ ಹೇಳಿದ್ದೆ. ಜ್ವರಾದಿಗಳನ್ನು ಪರಿಹಾರ ಮಾಡಲಿಕ್ಕೆ ಘೃಣಿ ಅನ್ನುವಂಥ ರೂಪ. ಅಲ್ಲಿ ಘೃಣಿ ಅಂತ ಏನಿದೆಯಲ್ಲ, ಘ ಅಂತ ಅನ್ನೋದು ಕ ಖ ಗ ಘ ಕವರ್ಗದ 4ನೇ ಅಕ್ಷರ, ಮಹಾಪ್ರಾಣ. ಹಾಗಾಗಿ ಅದು 4 ಸೂಚನೆ ಮಾಡ್ತದೆ. ಋ ಅಂತ ಅನ್ನೋದು 7 ಸೂಚನೆ ಮಾಡ್ತದೆ. ಅ, ಇ, ಉ ಈ ಸ್ವರಗಳ ಕ್ರಮದಲ್ಲಿ ಋ ಅಂತ ಅನ್ನೋದು 7ನೇದ್ದು. ಮುಂದೆ
ನಿ ಅಂತಿದೆ, ಅದು ಟ ಟ ಡ ಢ ಣ ಐದನೇದನ್ನು ಸೂಚನೆ ಮಾಡ್ತದೆ. ಹೀಗೆ ಅದನ್ನ ಹಿಂದೆ ಮುಂದಾಗಿ ಓದಿದ್ರೆ 574 ರೂಪಗಳನ್ನ ಘೃಣಿ ಅನ್ನೋ ಶಬ್ದ ಸೂಚನೆ ಮಾಡ್ತದೆ. ಅದು ಆದಿಭೌತಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸನ್ನದ್ಧವಾಗಿದೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಮುಂದೆ ಆದಿದೈವಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಆದಿತ್ಯ ಅನ್ನುವಂಥ ರೂಪ ಇದೆ. ಆದಿಭೌತಿಕ ತಾಪಗಳು ಅಂದ್ರೆ ಪ್ರವಾಹಾದಿಗಳು, ಅದನ್ನು ಪರಿಹಾರ ಮಾಡಲಿಕ್ಕೆ ಆದಿತ್ಯ ಅನ್ನುವಂಥ ರೂಪ. ಅಲ್ಲಿ ಆದಿತ್ಯ ಅಂತೇನಿದೆಯಲ್ಲ, ಆ ಅಂತ ಅನ್ನೋದು ಒಂದನ್ನು ಸೂಚನೆ ಮಾಡ್ತದೆ. ಆ ಅಂತ ಅನ್ನೋದು ವಾಸ್ತವಿಕವಾಗಿ ಸ್ವರಗಳ ಗಣನೆಯಲ್ಲಿ ಆ ಎರಡನೇದ್ದದು, ಹಾಗಾಗಿ ಎರಡನ್ನು ಸೂಚನೆ ಮಾಡ್ತದೆ ಅಂತ ಅನಿಸ್ತದೆ. ಆದರೂ ಅಕಾರದ ಪ್ರಭೇದವೇ ಆದ್ರಿಂದ ಅದನ್ನು ಒಂದು ಅಂತ ಹೀಗೆ ಸಂಕೇತವಾಗಿ ಸ್ವೀಕಾರ ಮಾಡಿದ್ರು ಕೂಡ ತಪ್ಪಿಲ್ಲ. ಮುಂದೆ ದಿ ತ ಥ ದ ಮೂರನೇ ಅಕ್ಷರ, ತ್ಯ ಅಂತಿದೆ. ತ್ಯ ಅಂತ ಅನ್ನೋದು ತ ಮತ್ತು ಯಗಳ ಸಂಯುಕ್ತಾಕ್ಷರ. ತ ಅಂತ ಅನ್ನೋದು ಒಂದನ್ನು ಸೂಚನೆ ಮಾಡ್ತದೆ, ಯ ಅಂತ ಅನ್ನೋದು ಒಂದನ್ನು ಸೂಚನೆ ಮಾಡ್ತದೆ. ಹಾಗಾಗಿ ಅವೆರಡನ್ನು ಕೂಡಿಸಿಬಿಟ್ರೆ ಎರಡಾಯ್ತು. ಅದನ್ನು ಹಿಂದೆ ಮುಂದಾಗಿ ಓದಿದ್ರೆ 231 ಆಯ್ತು. ಹೀಗೆ 231 ರೂಪಗಳಿಂದ ಈ ಆದಿತ್ಯ ಅನ್ನುವ ಏನು ಶಬ್ದದಿಂದ ಸೂಚನೆ ಆಗುವಂಥ ರೂಪಗಳಿವೆ. ಆ ಮೂಲಕ ಅದು ಆದಿದೈವಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕಾಗಿರುವಂಥದ್ದು, ಪ್ರವಾಹ ಮೊದಲಾದಂಥ ತಾಪಗಳನ್ನು ಪರಿಹಾರ ಮಾಡಲಿಕ್ಕಾಗಿರುವಂಥದ್ದು. ಮುಂದೆ ಆಧ್ಯಾತ್ಮಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಸೂರ್ಯ ಅನ್ನೋ ಶಬ್ದದಿಂದ ಸೂಚಿತ ಆಗುವಂತಹ 721 ರೂಪಗಳು. ಅದು ಸೂರ್ಯ ಅಂತನ್ನುವಲ್ಲಿ ಸು ಅಂತನ್ನೋದು 7 ಸೂಚನೆ ಮಾಡ್ತದೆ. ಯರ ಲವ ಶ ಶ ಸ 7 ಸೂಚನೆ ಮಾಡ್ತದೆ. ಮುಂದೆ ರ್ಯ ಅಂತನ್ನುವಲ್ಲಿ ರ ಇದೆ. ರ ಅಂತನ್ನೋದು 2 ಸೂಚನೆ ಮಾಡ್ತದೆ. ಯ ಅಂತನ್ನೋದು 1 ಸೂಚನೆ ಮಾಡ್ತದೆ. ಹೀಗೆ ಇದು ಸು ಅಂತನ್ನೋದ್ರಿಂದ 7, ರಿ ಅಂತನ್ನೋದ್ರಿಂದ 2 ಮತ್ತು ಯ ಅಂತನ್ನೋದ್ರಿಂದ 1, ಹೀಗೆ 721 ರೂಪಗಳಾಯ್ತು. ಅದು ಹಿಂದೆ ಮುಂದಾಗಿ ಓದ್ಬಿಟ್ರೆ 127 ಆಗ್ತದೆ. 100 ವಾಸ್ತವಿಕವಾಗಿ ಎಲ್ಲಾ ಕಡೆ ಅಂಕಾನಾಂ ವಾಮತೋಗತಿ ಅಂತ ಇಟ್ಕೊಳ್ತೀವಿ. ಅದು ಇಲ್ಲೊಂದು ಕಡೆ ಅಂಕಾನಾಂ ವಾಮತೋಗತಿ ಅಂತ ಅನ್ನೋದನ್ನ ವ್ಯತ್ಯಾಸವಾಗಿ ಬಿಟ್ಕೊಂಡು ಹೇಗಿದೆಯೋ ಹಾಗೆ ಓದಬೇಕು. ಸೂರ್ಯ ಹೀಗೆ 721 ರೂಪಗಳಿಂದ ಆದಿದೈವಿಕ ಆಧ್ಯಾತ್ಮಿಕ ತಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಭಗವಂತನ ರೂಪಗಳು ಸನ್ನದ್ಧವಾಗಿವೆ ಅಂತ ತಿಳ್ಕೊಳ್ಬೇಕು. ಹೀಗೆ ಒಟ್ಟಾರೆ 1526 ರೂಪಗಳು. ಹೀಗೆ ಇವೆಲ್ಲ ರೂಪಗಳು ಕೂಡ ಮನುಷ್ಯನ ತಾಪತ್ರಯಗಳನ್ನು ಪರಿಹಾರ ಮಾಡಲಿಕ್ಕೆ ಸನ್ನದ್ಧವಾಗಿವೆ ಅಂತ ಅನುಸಂಧಾನ ಮಾಡಬೇಕು. ಅದರ ಮುಂದಿನ ಪದ್ಯ 10ನೇ ಪದ್ಯ. ಸುರುಚಿ ಶಾರ್ವರೀಕರನೆಂದೆನಿಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60+300 ರೂಪದಲ್ಲಿ ಕರೆಸಿಕೊಂಬನು ಅಹರ ಸಂವತ್ಸರ ನೆನಿಪ ಸುವಿಶಿಷ್ಟ ನಾಮದಲ್ಲಿ ಅರಿತವರಿಗೆ ಆರೋಗ್ಯ ಭಾಗ್ಯವನೀವ ನಂದಮಯ. ಈ ಭಗವಂತ ಸುರುಚಿ ಮತ್ತು ಶಾರ್ವರೀಕರ ಅಂತ 2 ಹೆಸರುಗಳಿಂದ ಕರೆಸ್ಕೊಂಡಿದ್ದಾನೆ. ಸುರುಚಿ ಅನ್ನೋ ಶಬ್ದಕ್ಕೆ ಏನರ್ಥ ಮತ್ತು ಶಾರ್ವರೀಕರ ಅನ್ನೋ ಶಬ್ದಕ್ಕೆ ಏನರ್ಥ? ರುಚಿ ಅಂದ್ರೆ ಕಿರಣ, ರುಚಿ ಅಂದ್ರೆ ಕಿರಣ. ಆದ್ರಿಂದ ಸುರುಚಿ ಅಂದ್ರೆ ಅನೇಕ ಕಿರಣವುಳ್ಳಂತ ಸೂರ್ಯ. ಸೂರ್ಯನೊಳಗೆ ಸೂರ್ಯ ಅನಿಸ್ಕೊಂಡಿದ್ದಾನೆ, ಚಂದ್ರನೊಳಗೆ ಚಂದ್ರ ಅಂತ ಅನಿಸ್ಕೊಂಡಿದ್ದಾನೆ. ಶಾರ್ವರಿ ಅಂದ್ರೆ ರಾತ್ರಿ. ಆ ರಾತ್ರಿಗೆ ನಿಯಾಮಕನಾದ್ರಿಂದ ಶಾರ್ವರೀಕರ ಅಂದ್ರೆ ಚಂದ್ರ. ಸುರುಚಿ ಶಾರ್ವರೀಕರ ಹೀಗೆ ಇವೆರಡು ನಾಮಗಳಿಂದ ಸಂಕರ್ಷಣ ಮತ್ತು ಪ್ರದ್ಯುಮ್ನರು ಅವರು ಚಂದ್ರ ಮತ್ತು ಸೂರ್ಯರೊಳಗಿದ್ದಾರೆ. 360 ರೂಪಗಳಿಂದ ಸೂರ್ಯ ಮತ್ತು ಚಂದ್ರರಲ್ಲಿ ಅವರಿಬ್ಬರು ಕೂಡ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಸಂಕರ್ಷಣ ಅನ್ನೋ ರೂಪ ಸೂರ್ಯನಲ್ಲಿ ಮತ್ತು ಪ್ರದ್ಯುಮ್ನ ಅನ್ನೋ ರೂಪ ಚಂದ್ರನಲ್ಲಿದೆ ಅಂತ ತಿಳ್ಕೊಳ್ಬೇಕು. ಅಹಸ್ ಸಂವತ್ಸರೋ ವ್ಯಾಲಃ ಪ್ರತ್ಯಯ ಸರ್ವದರ್ಶನ ಅಂತ ವಿಷ್ಣು ಸಹಸ್ರನಾಮ ಇದೆ. ಆ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತಹ ಅಹಹ ಸಂವತ್ಸರ ಅಂತ 2 ಶಬ್ದಗಳೇನಿವೆ ಅದನ್ನೇ ಇಲ್ಲಿ ಅಹರ ಸಂವತ್ಸರ ನೆನಪ ಸುವಿಶಿಷ್ಟ ನಾಮದಲ್ಲಿ ಅಂತ ಹೀಗೆ ಅದನ್ನು ದಾಸರು ಸ್ವೀಕಾರ ಮಾಡಿದ್ದಾರೆ. ಅಹ ಅಂದ್ರೆ ಹಗಲು ಅಂತ ಅರ್ಥ. ಹಗಲಲ್ಲಿ ಕೂಡ ಭಗವಂತನ ಅನೇಕ ರೂಪಗಳು ಇರ್ತಾವಂತೆ. ಹಗಲು ಮುಂದುವರಿದಂತೆಲ್ಲ ಒಂದೊಂದು ಕ್ಷಣ ಹೇಗೆ ಮುಂದುವರಿತಿರ್ತದೋ ಹಾಗೆ ಭಗವಂತ ಅನೇಕ ರೂಪಗಳನ್ನು ತಾಳ್ತಿರ್ತಾನಂತೆ.
ಆ ಅನೇಕ ರೂಪಗಳನ್ನ ಏನ್ ತಾಳ್ತಿರ್ತಾನೆ ಅವಕ್ಕೆ ಅಹಹ ಅಂತ ಕರಿಬೇಕು ಅಂತ ವ್ಯಾಖ್ಯಾನದಲ್ಲಿದೆ. ಸಂವತ್ಸರ ಅಂದ್ರೆ ಒಂದು ವರ್ಷ ಅಂತ ಅರ್ಥ. ಆ ಸಂವತ್ಸರ ಅನ್ನೋ ಶಬ್ದದಿಂದಲೂ ಕೂಡ ಆತನೇ ವಾಚ್ಯ. ಅದಷ್ಟೇ ಅಲ್ಲ, ದಕ್ಷಿಣಾಯಣ, ಉತ್ತರಾಯಣ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಕೂಡ ಆತನೇ ವಾಚ್ಯನಾಗಿದ್ದಾನೆ. ಪ್ರಥಮ, ದ್ವಿತೀಯ, ತೃತೀಯ ಇತ್ಯಾದಿ ತಿಥಿವಾಚಕ ಶಬ್ದಗಳೇನಿವೆ ಅವುಗಳಿಂದಲೂ ಕೂಡ ಆತನೇ ವಾಚ್ಯ. ಪ್ರತಿಯೊಂದಕ್ಕೂ ಏನೇನು ಅರ್ಥ ಅಂತ ನಮಗೆ ಭಗವಂತನ ಗುಣಗಳನ್ನ ಆಯಾ ಶಬ್ದಗಳು ಹೇಗೆ ಹೇಳ್ತವೆ ಅಂತ ನಮಗೆ ಗೊತ್ತಾಗದೇ ಇರಬಹುದು. ಅಂತೂ ಆ ಎಲ್ಲ ಶಬ್ದಗಳು ಭಗವಂತನ ವಾಚಕ ಅಂತ ತಿಳ್ಕೊಳ್ಬೇಕಷ್ಟೆ. ಆ ಎಲ್ಲ ಶಬ್ದಗಳು ಕೂಡ ಭಗವಂತನಿಗೆ ವಾಚಕ ಅಂತ ತಿಳ್ಕೊಂಡ್ಬಿಟ್ರೆ ಅದರ ಮೂಲಕನೇ ಎಲ್ಲಾ ಗುಣಗಳನ್ನು ನಾವು ಅನುಸಂಧಾನ ಮಾಡಿದಂತಾಯ್ತು. ನಮಗೆ ಪ್ರತಿಯೊಂದು ಕೂಡ ಗೊತ್ತಾಗದೇ ಇರಬಹುದು ನಿರ್ದಿಷ್ಟವಾಗಿ ಹೇಗೆ ಅಂತೇಳಿ. ಆದರೆ ಮನುಷ್ಯ ಆ ಸೂಕ್ಷ್ಮವಾದ ಸಂಕೇತವನ್ನು ಮಾತ್ರ ತಿಳ್ಕೊಳ್ಬೇಕು. ದೇವತೆಗಳಿಗೆ ಮಾತ್ರ ಸರ್ವಶಬ್ದ ವಾಚ್ಯತ್ವ ಉಪಾಸನೆ ಸಾಧ್ಯ. ವಿಸ್ತಾರವಾಗಿ ಹೇಗೆ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನೆಲ್ಲ ದೇವತೆಗಳು ಅರ್ಥ ಮಾಡ್ಕೊಳ್ತಾರೆ. ನಾವು ಅದನ್ನ ಕೇವಲ ಸಾಮೂಹಿಕವಾಗಿ ಸಮುಗ್ಧವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅದಕ್ಕಾಗಿ ಸುರುಚಿ ಶಾರ್ವರೀಕರ ಅಂತ ಅನಿಸ್ಕೊಂಡಿದ್ದಾನೆ. ಸುರುಚಿ ಅಂತಂದ್ರೆ ಸೂರ್ಯ ಅಂತಂದು ಅರ್ಥ ಹೇಳಿದೆ. ಸುರುಚಿ ಅಂತಂದ್ರೆ ಭಗವಂತನಿಗೂ ಕೂಡ ಇನ್ನೊಂದು ರೀತಿಯಲ್ಲಿ ಅರ್ಥ ಆಗಬಹುದು. ರುಚಿ ಅಂದ್ರೆ ಸ್ತೋತ್ರ ಅಂತ ಅರ್ಥ ಅಂತೆ. ಯಾರು ಸ್ತೋತ್ರಗಳಿಗೆ ಒಲಿತಾನೋ ಆತನೇ ಸುರುಚಿ. ಸೂರ್ಯನಲ್ಲಿ ಅವನು ಯಾಕೆ ಇರ್ತಾನೆ, ಸೂರ್ಯನಲ್ಲಿದ್ದು ಸುರುಚಿ ಅಂತ ಯಾಕೆ ಕರೆಸ್ಕೊಂಡಿದ್ದಾನೆ ಅಂತಂದ್ರೆ ಅವನು ಈ ಸ್ತೋತ್ರಗಳಿಗೆ ಒಲಿಯುವವನಾದ್ರಿಂದ. ಶಾರ್ವರೀಕರ ಅಂತಿದೆ. ಶಾರ್ವರೀಕರ ಅಂತಂದ್ರೆ ಶಾರ್ವರಿ ಅಂದ್ರೆ ಹಿಂಸಾ ಅಂತ ಅರ್ಥ ಹೇಳ್ತಾರೆ. ಹಿಂಸೆಯನ್ನು ಮಾಡುವವನು, ದುಷ್ಟರಿಗೆ ಹಿಂಸೆಯನ್ನು ಮಾಡುವವನಾದ್ರಿಂದ ಅವನನ್ನ ಶಾರ್ವರೀಕರ ಅಂತ ಕರೀತಾರೆ. ವ್ಯಾಸ ಸಿದ್ಧಾಂತ ಕೌಮುದಿಯಲ್ಲಿ ಶ್ರೀ ಹಿಂಸಾಯಾಮ್ ಅಂತ ಧಾತು, ಅದಕ್ಕೆ ಆ ಧಾತುವಿನಿಂದ ಹುಟ್ಟಿದಂತಹ ಶಬ್ದ ಶರ್ವರಿ ಅಂದ್ರೆ ಹಿಂಸಾ. ತಾಮ್ ಕರೋತಿ ತಥೋಕ್ತಃ ಸಂಕರ್ಷಣಶ್ಚ ಪ್ರದ್ಯುಮ್ನಃ ಶಶಿ ಭಾಸ್ಕರಗೋ ಹರಿಹಿ. ಹೀಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದದನ್ನು ದಾಸರು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅನೇನ ರೋಚತೆ ಇತಿ ಸ್ತುತಿ. ಈ ಸ್ತೋತ್ರಗಳನ್ನ ರುಚಿ ಅಂತ ಯಾಕೆ ಕರೀತಾರೆ? ಇದು ಭಗವಂತನಿಗೆ ಬಹಳ ರುಚಿ ಅಂತೆ. ಬೇರೆ ಎಲ್ಲ ನೈವೇದ್ಯ ಇತ್ಯಾದಿಗಳನ್ನು ಭಗವಂತನಿಗೆ ನಿವೇದನೆ ಮಾಡೋದಕ್ಕಿಂತ ಸ್ತೋತ್ರಗಳನ್ನು ನಿವೇದನೆ ಮಾಡಿದ್ರೆ ಬಹಳ ಅದು ಅವನಿಗೆ ರುಚಿಕರ ಅನಿಸ್ತದೆ. ಅದಕ್ಕಾಗಿ ರುಚಿ ಅಂದ್ರೆ ಸ್ತೋತ್ರ, ಸುರುಚಿ ಅಂದ್ರೆ ಒಳ್ಳೆಯ ಸ್ತೋತ್ರಗಳಿಗೆ ಒಲಿಯುವವನು ಅಂತ ಹೀಗೆ ಅದನ್ನ ಅನುಸಂಧಾನ ಮಾಡಬೇಕು. ದ್ರೌಪದೀಶ ವಿಠಲದಾಸರ ವ್ಯಾಖ್ಯಾನ ಇತ್ಯಾದಿ ವ್ಯಾಖ್ಯಾನಗಳಿವೆ. ಅಹಸ್ ಸಂವತ್ಸರೋ ವ್ಯಾಲಹ ಅಂತೀಗೆಲ್ಲ ಬಂತು. ಈಗಿನ ವಿಷ್ಣು ಸಹಸ್ರನಾಮವನ್ನು ಹೇಳಿ ಆ ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೂ ಕೂಡ ಚತುರ್ಥಿ ವಿಭಕ್ತಿ ಏಕವಚನವನ್ನು ಹಚ್ಚಿ ಆ ಮೂಲಕ ಭಗವಂತನಿಗೆ ತುಳಸಿಯನ್ನು ಮತ್ತು ಹೂವನ್ನು ಅರ್ಪಣೆ ಮಾಡುವ ಕ್ರಮ ಇದೆ. ವಿಶ್ವಂ ವಿಷ್ಣುರು ವಶಕ್ಕಾರೋ ಅಂತಂದ್ರೆ ವಿಶ್ವಾಯ ನಮಃ, ವಿಷ್ಣವೇ ನಮಃ ಅಂತ ಹೀಗೆ ಆಯಾ ಶಬ್ದ ಯಾವ ಹಂತ ಯಾವ ಲಿಂಗ ಅಂತ ಅನ್ನೋದನ್ನು ಗಮನಿಸಿ ಅದಕ್ಕೆ ಚತುರ್ಥಿ ವಿಭಕ್ತಿ ಏಕವಚನವನ್ನು ಹಚ್ಚಿ ಅನುಸಂಧಾನ ಮಾಡಬೇಕು. ಅಹಹ ಅಂತ ಅನ್ನೋದು ಹಗಲಾದ್ರೆ, ಹಗಲು ಅಂತ ಅರ್ಥ ಕೊಟ್ರೆ ಅದು ನಪುಂಸಕಲಿಂಗ ಶಬ್ದ ಆಗ್ತದೆ. ಅದಕ್ಕಾಗಿ ಅದನ್ನ ಅಹಾಯ ನಮಃ ಸಂವತ್ಸರಾಯ ನಮಃ, ಅಹ ಶಬ್ದ ಪುಲ್ಲಿಂಗ ಶಬ್ದ ಅಂತ ಸ್ವೀಕಾರ ಮಾಡಿ ಅಹಾಯ ನಮಃ ಅಂತ ರಾಮ ಅನ್ನೋ ಶಬ್ದ ಹೇಗೆ ಅಕಾರ ಅಂತನೋ ಅದರಂತೆ ಅಹ ಶಬ್ದನೂ ಕೂಡ ಅಕಾರ ಅಂತ ಧ್ಯಾನ ಮಾಡಬೇಕು. ಹೀಗೆ ಅಹಾಯ ನಮಃ ಸಂವತ್ಸರಾಯ ನಮಃ. ಅಹರ ಸಂವತ್ಸರನೆನಿತ್ತ ಸುವಿಶಿಷ್ಟ ನಾಮದ ಈ ಒಂದು ಸುವಿಶಿಷ್ಟ ನಾಮ ಅಥವಾ ಸುವಿಶೇಷ ನಾಮ ಅಂತ ಕೆಲವು ಕಡೆ ಪಾಠಾಂತರ ಇದೆ. ನಾಮದಿ ಅರಿತವರಿಗೆ ಆರೋಗ್ಯ ಭಾಗ್ಯವ ನೀವ, ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನಂತೆ. ಯಾಕೆಂದ್ರೆ ನಂದಮಯ, ಅವನು ಸ್ವತಃ ಆನಂದ ರೂಪ. ಆದ್ರಿಂದ ಅಂಥ ಭಾಗ್ಯವನ್ನ ತನ್ನನ್ನು ಧ್ಯಾನ ಮಾಡೋರಿಗೆ ಕೊಡ್ತಾನೆ. ಇಲ್ಲಿ ಶಶಿ ಮತ್ತು ಭಾಸ್ಕರ ಇತ್ಯಾದಿ ಶಬ್ದಗಳಲ್ಲಿ ಶಿ ಅಂತೇನಿದೆಯಲ್ಲ ಅದನ್ನ 67 ಶಿ ಅಂತ ಈಗ ಎರಡಿದೆ. ಯರ ಲವ ಶ ಅವೆರಡೂ ಕೂಡ ಶಕಾರಗಳೇ. ಒಂದು ಮೂರ್ಧನ್ಯ ಶಕಾರ, ಒಂದು ತಾಲವ್ಯ ಶಕಾರ. ಆದ್ರೆ ಅದೆರಡನ್ನು ಅಭಿನ್ನ ಅಂತ ಸ್ವೀಕಾರ ಮಾಡಿ ಅವುಗಳನ್ನ 6 ಮತ್ತು 7 ಅನ್ನೋ ಸಂಖ್ಯೆ ಆದ್ರಿಂದ ಸೂಚಿತ ಆಗ್ತದೆ ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಒಟ್ಟಾರೆ 76 ಅನ್ನೋ ಸಂಖ್ಯೆ ಆದ್ರಿಂದ ಸೂಚಿತ ಆಗ್ತದೆ. ಮುಂದೆ ಭಾಸ್ಕರ ಅಂತಿದೆ. ಭಾಸ್ಕರ ಅನ್ನೋಲ್ಲಿ ಭ ಅಂತ ಅನ್ನೋದು ಪವರ್ಗದ 4ನೇ ಅಕ್ಷರ. ಹಾಗಾಗಿ ಅದು 4 ಸೂಚನೆ ಮಾಡ್ತದೆ. ಮುಂದೆ ಸ್ಕ ಅಂತ ಏನಿದೆಯಲ್ಲ
ಅದು ಸ ಮತ್ತು ಕಗಳ ಸಂಯುಕ್ತಾಕ್ಷರ. ಸ ಅಂತ ಅನ್ನೋದು 7ನೇದನ್ನ, ಕ ಅಂತ ಅನ್ನೋದು 1 ಸೂಚನೆ ಮಾಡ್ತದೆ ಅಂತ ಇಟ್ಕೊಂಡ್ರೆ ಅವೆರಡನ್ನು ಕೂಡಿಸಿಬಿಟ್ರೆ 8 ಆಯ್ತು. ರ ಅಂತ ಅನ್ನೋದು 2 ಸೂಚನೆ ಮಾಡ್ತದೆ. ಹೀಗೆ 284 ಭಾಸ್ಕರ ಅನ್ನೋದು ಸೂಚನೆ ಮಾಡ್ತದೆ. 76 ಮತ್ತು 284 ಇವೆರಡನ್ನು ಕೂಡಿಸಿಬಿಟ್ರೆ ಅವೆರಡು 360 ರೂಪಗಳಾಯ್ತು. ಅದನ್ನೇ 60 + 300 ರೂಪದಲ್ಲಿ ಅಂತ ದಾಸರು ಹೀಗೆ ಹೇಳಿದ್ದು. 60 + 300 ರೂಪದಲ್ಲಿ ಅವನು ಅಹ ಅನಿಸ್ಕೊಂಡಿದ್ದಾನೆ ಮತ್ತು ಸಂವತ್ಸರ ಅಂತ ಅನಿಸ್ಕೊಂಡಿದ್ದಾನೆ. ಏಕಪಂಚಾಶದ್ವರ್ಣಗತ ಮಾ ಕಲತೃಣು ಸರ್ವರೊಳಗೆ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿ ನಿಗಮತತಿಗಳನ್ನು ವ್ಯಾಕರಣ ಭಾರತ ಮುಖಾದ್ಯನೇಕ ಶಾಸ್ತ್ರ ಪುರಾಣ ಭಾಷ್ಯಾನೀಕಗಳ ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕುಂಬ. ಮನೋವಾಂಗ್ಮಯ ರೂಪ ನಿನ್ನೆ ಬಂದಿತ್ತು. ಪ್ರಾಯ ಈ ಪದ್ಯನೂ ಕೂಡ ಆ ಪದ್ಯದ ನಂತರನೇ ದಾಸರೇನಾದ್ರು ರಚನೆ ಮಾಡಿದ್ರೋ ಏನೋ. ಅದು ಕೆಲವೊಂದು ಬಾರಿ ಲಿಪಿ ಮಾಡೋರು ಇರ್ತಾರಲ್ಲ, ಪುಸ್ತಕಗಳನ್ನ ಬರೆಯೋರು, ಒಬ್ರು ಹೇಳ್ತಿರ್ತಾರೆ ಮತ್ತೊಬ್ರು ಬರೀತಿರ್ತಾರೆ. ಸ್ವಲ್ಪ ವ್ಯತ್ಯಾಸ ಆಗಿರಬೇಕು, ಹಾಗೇನಾದರೂ ಅಲ್ಲೇ ಬರಬೇಕಾದ ಪದ್ಯ ಇದು ಕೂಡ ಇಲ್ಲಿ ಬಂದಿದೆ ಅಂತ ಕೆಲವರು ವ್ಯಾಖ್ಯಾನಕಾರರು ಅಭಿಪ್ರಾಯ ಪಡ್ತಾರೆ. 51 ವರ್ಣಗಳಲ್ಲಿ ಅದಿಂದ ಆರಂಭ ಮಾಡಿಕೊಂಡು ಕ್ಷ ತನಕ 51 ವರ್ಣಗಳೇನಿವೆ ಅವುಗಳಲ್ಲಿ ಲಕ್ಷ್ಮೀನಾರಾಯಣ ಇದ್ದಾನೆ. ಎಲ್ಲಾ ಕಡೆ ಆತ ವ್ಯಾಪಿಸ್ಕೊಂಡಿದ್ದಾನೆ. ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸ್ಕೊಂಡಿದ್ದಾನೆ. ಅವ್ಯಾಕೃತ ಆಕಾಶ ಎಲ್ಲಾ ಕಡೆ ಇದ್ದೇ ಇದೆ. ಭೂತಾಕಾಶ ಅವ್ಯಾಕೃತ ಆಕಾಶ ಅಂತ 2 ಆಕಾಶಗಳನ್ನ ಸಿದ್ಧಾಂತದಲ್ಲಿ ಹೇಳ್ತಾರೆ. ಭೂತಾಕಾಶ ಅಂತಂದ್ರೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇದೇನಿದೆಯಲ್ಲ ಪಂಚಮಹಾಭೂತಗಳಲ್ಲಿ ಸೇರಿದ್ದು ಭೂತಾಕಾಶ. ಇದು ಈ ಭೂತಾಕಾಶ ಹುಟ್ಟುತ್ತದೆ ಮತ್ತು ನಾಶ ಆಗ್ತದೆ. ಈ ಜಗತ್ತು ಸೃಷ್ಟಿ ಆಗಲಿಕ್ಕೆ ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಇವೆಲ್ಲದರದ್ದು ಪಾತ್ರ ಇದ್ದೇ ಇದೆ. ಹಾಗಾಗಿ ಆ ಭೂತಾಕಾಶದ್ದು ಕೂಡ ಪಾತ್ರ ಇದೆ. ಆದರೆ ಅವ್ಯಾಕೃತ ಆಕಾಶ ಅಂತಂದ್ರೆ, ಅವ್ಯಾಕೃತ ಆಕಾಶ ಅಂದ್ರೆ ಬೇರೆ ಏನಲ್ಲ, ಅದು ಜಾಗ, ಸ್ಪೇಸ್. ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಭಗವಂತ ಇದ್ದೇ ಇದ್ದಾನೆ. ಮಾ ಕಳತ್ರನು, ಮಾ ಅಂದ್ರೆ ಲಕ್ಷ್ಮೀದೇವಿ, ಕಳತ್ರ ಅಂದ್ರೆ ಪತ್ನಿ. ಆ ಲಕ್ಷ್ಮೀದೇವಿಯನ್ನ ಪತ್ನಿಯನ್ನ ಹೊಂದಿರುವಂತಹ ಭಗವಂತ ಸರ್ವರೊಳಗೆ ಅವ್ಯಾಕೃತ ಆಕಾಶ ಅಂತ ಎಲ್ಲಾ ಕಡೆ ಎಲ್ಲಾ ಜೀವರಲ್ಲಿದ್ದಾನೆ. ಅವ್ಯಾಕೃತ ಆಕಾಶ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಇದ್ದಾನೆ. ವ್ಯಾಪಿಸಿ ನಿಗಮ ತತಿಗಳನ್ನು, ನಿಗಮ ಅಂದ್ರೆ ವೇದ, ವೇದಗಳ ಸಮೂಹವನ್ನ, ವ್ಯಾಕರಣ, ಭಾರತ ಮುಖಾದಿ ಅನೇಕ, ಭಾರತವೇ ಮೊದಲಾದಂತಹ ಅನೇಕ ಶಾಸ್ತ್ರಗಳು, ಅನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಮುಂದೆ ಆ ಬ್ರಹ್ಮಸೂತ್ರಾದಿಗಳನ್ನು ಅವಲಂಬಿಸಿಕೊಂಡು ಅನೇಕ ಜನರು ಭಾಷ್ಯವನ್ನು ಕೂಡ ಬರೆದರು. ಅದನ್ನೆಲ್ಲ ಆತನೇ ಕಲ್ಪಿಸಿದ, ಅಂದ್ರೆ ಅದಕ್ಕೊಂದು ದಾರಿ ಮಾಡಿಕೊಟ್ಟ. ಆತ ಬ್ರಹ್ಮಸೂತ್ರ ರಚನೆ ಮಾಡಿದ್ರಿಂದ ಮುಂದಿನವರೆಲ್ಲ ಅದನ್ನು ಬರೆದರು. ಆತ ಭಗವದ್ಗೀತೆಯನ್ನು ಬರೆದ ಮಹಾಭಾರತದಲ್ಲಿ. ಆಚಾರ್ಯ ತ್ರಯರು ಅದಕ್ಕೆ ಗೀತಾ ಭಾಷ್ಯವನ್ನು ಬರೆದರು. ಬ್ರಹ್ಮಸೂತ್ರವನ್ನು ಆತ ರಚನೆ ಮಾಡಿದ. ಸೂತ್ರ ಪ್ರಸ್ಥಾನ ಅಂತ ಅದಕ್ಕೆ ಸೂತ್ರಗಳಿಗೂ ಎಲ್ಲರೂ ಕೂಡ ಭಾಷ್ಯವನ್ನು ಬರೆದರು. ಉಪನಿಷತ್ತುಗಳಿಗೂ ಕೂಡ ಆತನೇ ನಿಯಾಮಕನಾದ. ಉಪನಿಷತ್ತುಗಳಿಗೂ ಕೂಡ ಎಲ್ಲರೂ ಭಾಷ್ಯಗಳನ್ನು ಬರೆದರು. ಕಲ್ಪಿಸಿ ಮನೋವಾಂಗ್ಮಯ ನೆನೆಸಿಕೊಂಬ. ಮನೋಮಯ ಅಂತ ಅನಿಸ್ಕೊಂಡಿದ್ದಾನೆ ಮತ್ತು ವಾಂಗ್ಮಯ ಅಂತ ಅನಿಸ್ಕೊಂಡಿದ್ದಾನೆ. ಇಲ್ಲೊಂದು ಹಿಂದೆ ಯಾವುದೋ ಒಂದು ಶ್ಲೋಕದಲ್ಲಿ ವಿಷ್ಣು ಅಂತನ್ನುವಂಥ ಒಂದು ಶಬ್ದ ಬಂದಿತ್ತು. ಈರೆರಡು ದೇಹ ಊರ್ಮಿ ಭೂತಗಳ ಆರಧಿಕ ದಶರದ್ವಿನುತ ಲಕ್ಷ್ಮೀರಮಣ ವಿಷ್ಣುವಾಖ್ಯ ರೂಪದಿ, ವಿಷ್ಣು ಅನ್ನುವಂಥ ರೂಪದಿಂದ ಅಂತ ಬಂದಿತ್ತು. ಆ ವಿಷ್ಣು ಅನ್ನೋ ರೂಪ ಅದೀಗ ಪದ್ಯ ದಾಟಿ ಹೋಗಿದ್ರು ಕೂಡ ಆ ವಿಷ್ಣು ಸಹಸ್ರನಾಮಕ್ಕಿರುವಂಥ ಒಂದು ಮಹತ್ವ, ವಿಷ್ಣು ಅನ್ನೋ ಶಬ್ದದಿಂದ ಸೂಚಿತ ಆಗುವಂಥ ಸಂಖ್ಯೆ, ಅದನ್ನೊಂದು ಬಾರಿ ಅನುಸಂಧಾನ ಮಾಡಿ ನಾವು ಮುಂದೆ ಹೋಗಬೇಕು. ವಿಷ್ಣು ಅಂತನ್ನೋದು 564 ಸೂಚನೆ ಮಾಡ್ತದಂತೆ. ಈ ವಿ ಅಂತನ್ನೋದು 4 ಸೂಚನೆ ಮಾಡ್ತದೆ. ಯರ ಲ ವ ಅದು 4 ಸೂಚನೆ ಮಾಡ್ತದೆ. ಮುಂದೆ ಶ ಏನಿದೆಯಲ್ಲ, ಮೂರ್ಧನ್ಯ ಶಕಾರ, ಅದು 6 ಸೂಚನೆ ಮಾಡ್ತದೆ. ಯರ ಲ ವ ಶ ಶ ಹೀಗೆ 6 ಸೂಚನೆ ಮಾಡ್ತದೆ. ಮುಂದೆ ನ ಏನಿದೆಯಲ್ಲ, ವಿಷ್ಣು ಅನ್ನಲ್ಲಿ ನ, ಅದು ಟವರ್ಗದ 5ನೇ ಅಕ್ಷರ, ಅನುನಾಸಿಕ ಅಕ್ಷರ, ಅದರಿಂದ 5 ಸೂಚನೆ ಮಾಡ್ತದೆ. ಅದನ್ನು ಹಿಂದೆ ಮುಂದಾಗಿ ಓದಿಬಿಟ್ರೆ 564 ಅಂತ ಸೂಚನೆ ಆಯ್ತು. ಇದು ವಿಷ್ಣುವನ ಶಬ್ದದಿಂದ ಸೂಚಿತ ಆಗಿರುವಂಥ ಸಂಖ್ಯೆ. ಈ ವಿಷ್ಣು ಸಹಸ್ರನಾಮವನ್ನು 564 ಬಾರಿ ಪಾರಾಯಣ ಮಾಡಿದರೆ ತೀರಾ ಸಂಕಟಗ್ರಸ್ತರಾದವರಿಗೆ, ಮರಣ ಯಾತನೆ ಇತ್ಯಾದಿ ಅನುಭವಿಸ್ತಿದ್ದವರಿಗೆ ಒಂದು ಪರಿಹಾರ ದೊರಕ್ತದಂತೆ. ಪರಿಹಾರ ದೊರಕೋದು ಅಂತಂದ್ರೆ ಆ ಮರಣ ಯಾತನೆ ಪರಿಹಾರ ಆಗಿ ಮತ್ತೆ ಆತ ಆರೋಗ್ಯವಂತನಾಗಬಹುದು, ಅಥವಾ
ಮರಣ ಯಾತನೆ ದೂರೀಕೃತ ಆಗಿ ಅವನಿಗೆ ಮರಣನೇ ಬಂದ್ಬಿಟ್ರೆ ಅದನ್ನೂ ಒಂದು ಒಳ್ಳೆಯ ಸಂಗತಿನೇ. ಅಂತೂ ಯಾವುದಾದ್ರೂ ಒಂದು ಪರಿಹಾರ 564 ಬಾರಿ ಅದನ್ನ ಧ್ಯಾನ ಮಾಡಿದರೆ ದೊರೀತದೆ ಅಂತ ತಿಳ್ಕೊಳ್ಬೇಕು. ಹೀಗೆ ವಿಷ್ಣು ಸಹಸ್ರನಾಮವನ್ನ ರೋಗ ಪರಿಹಾರ ಮಾಡುವಂಥ ಮಂತ್ರ ಅಂತ ಹೇಳ್ತಾರೆ. ಮುಂದೆ 12ನೇ ಪದ್ಯ. ಭಾರಬೃಹನ್ನಾಮಕನ 1674 ಮೂರುತಿಗಳು ಚರಾಚರದಿ ಸರ್ವತ್ರ ತುಂಬಿಹವು. 6 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸರ್ವ ಠಾವಿನಲ್ಲಿ. ಭಾರಭೃತ್ ಕಥಿತೋ ಯೋಗಿ ಅಂತ ವಿಷ್ಣು ಸಹಸ್ರನಾಮ ಶಬ್ದ. ಭಾರಭೃತ್ ಅಂದ್ರೆ ಭಾರವನ್ನು ಹೊತ್ತವನು ಅಂತ ಅರ್ಥ. ನಮ್ಮೆಲ್ಲರ ಭಾರವನ್ನು ಅವನೇ ಹೊತ್ತವನು. ನಾವೇನೇನೋ ಹೊತ್ಕೊಂಡಿದ್ದೇವೆ ಅಂತ ಅನ್ಕೊಳ್ತೇವೆ, ಆದರೆ ವಾಸ್ತವಿಕವಾಗಿ ಎಲ್ಲರ ಭಾರವನ್ನು ಹೊತ್ತವನು ಅವನೇ ಆಗಿದ್ದಾನೆ. ಆ ಭಗವಂತ ಭಾರಭೃತ್ ಅನ್ನೋ ಹೆಸರಿನಿಂದ 1624 ರೂಪಗಳಿಂದ ಜಡ ಮತ್ತು ಚೇತನಗಳಲ್ಲಿ ತುಂಬಿದ್ದಾನಂತೆ. ಜಡದ ಭಾರವನ್ನು ಅವನೇ ಹೊತ್ತವನು, ಚೇತನದ ಭಾರವನ್ನು ಅವನೇ ಹೊತ್ತವನು. ಸರ್ವತ್ರ ತುಂಬಿಹವು. ಹೀಗೆ ಜಡಗಳಲ್ಲಿ 10 ರೂಪಗಳನ್ನ, ಹೀಗೆ 1624 ರೂಪಗಳನ್ನು ಧ್ಯಾನ ಮಾಡಬೇಕು. ಮತ್ತು ಜಡಗಳಲ್ಲಿ ಈ ಭಾರಭೃತ್ ಅನ್ನುವ 1624 ರೂಪಗಳು ಅದು ಬೇರೆ, ಜಡಗಳಲ್ಲಿ 10 ರೂಪ ಬೇರೆ, ಚೇತನಗಳಲ್ಲಿ 16 ರೂಪಗಳು ಬೇರೆ. ಹೀಗೊಂದು ಪ್ರತ್ಯೇಕವಾಗಿದೆ. ಚೇತನಗಳಲ್ಲಿ 6 ರೂಪ ಹೆಚ್ಚು. ಹೀಗ ರೂಪಗಳನ್ನು ಚಿಂತನೆ ಮಾಡಿದರೆ ಎಲ್ಲಾ ಸ್ಥಳಗಳಲ್ಲಿಯೂ ಇರುವಂತಹ ತನ್ನ ತನ್ನ ರೂಪಗಳನ್ನು ಆತ ತೋರಿಸಿಕೊಡ್ತಾನೆ. ಚರಾಚರದಿ ಸರ್ವತ್ರ ತುಂಬಿಹವು 6 ಜಡದಲ್ಲಿ, 6 ಜಡದಲ್ಲಿ ಅಂದ್ರೆ 10 ಜಡದಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವು ಸರ್ವ ಠಾವಿನಲ್ಲಿ. ಎಲ್ಲ ಕಡೆ ಇದೆ ಅವನ ರೂಪಗಳು. ನಾವು 10 ಮತ್ತು 6 ರೂಪಗಳನ್ನು ಧ್ಯಾನ ಮಾಡ್ತಾ ಹೋದ್ರೆ ಆತ ಉಳಿದೆಲ್ಲ ಕಡೆ ಇರುವಂತಹ ತನ್ನ ರೂಪಗಳನ್ನ ತೋರಿಸಿಕೊಡ್ತಾನೆ. ಈ ಭಾರಭೃತ್ ಅನ್ನೋದಿಂದ ಸೂಚಿತಾಗುವಂತಹ 1624 ಏನಿದೆ ಅದನ್ನು ಹೀಗೆ 1624 ಹೇಗೆ ಆಗ್ತದೆ ಅಂತ ನೋಡಬೇಕು. ಭಾರಭೃತ್ ಅಂತಿದೆ, ಅಲ್ಲಿ ಕೊನೆಯ ಅಕ್ಷರ ತ ಏನಿದೆಯಲ್ಲ ಅದು ಒಂದನ್ನು ಸೂಚನೆ ಮಾಡ್ತದೆ. ತವರ್ಗದ 1ನೇ ಅಕ್ಷರ ಅದು. ಮುಂದೆ ಭೃತ್ ಅಂತಿದೆ, 3ನೇ ಅಕ್ಷರ. ಆ ಭೃತ್ ಅಂತ ಅನ್ನೋದು 6 ಸೂಚನೆ ಮಾಡ್ತದಂತೆ. ಯಾಕೆಂದ್ರೆ ಪ ಫ ಬ ಭ ಭ ಅಂತ ಅನ್ನೋದು 4, ಭೃ ಅಂತ ಅನ್ನೋಲ್ಲಿ ಋ ಇದೆಯಲ್ಲ ಅದನ್ನ 2 ಅಂತ ಪರಿಗಣನೆ ಮಾಡ್ತಾರೆ. ಪರಿಗಣನೆ ಮಾಡಿ 4 ಮತ್ತು 2 ಸೇರಿಸ್ಬಿಟ್ಟು 6 ಆಯ್ತು. ಮುಂದೆ ರ ಅಂತಿದೆ, ರ 2ನೇ, ಭಾರ ಅನ್ನೋದು ರ ಇದೆ, ಅದು 2ನ್ನ ಮತ್ತೆ ಭ ಅಂತ ಅನ್ನೋದು 4 ಸೂಚನೆ ಮಾಡ್ತದೆ. ಅವನ್ನ ಹಿಂದೆ ಮುಂದಾಗಿ ಓದಿಬಿಟ್ರೆ 1624 ಆಯ್ತು. ಇಲ್ಲಿ ಭಾರ ಭೃ ಅಂತಿದೆಯಲ್ಲ, ಆ ಭೃ ಅಂತ ಅನ್ನೋದು 6 ಅಂತ ಎಲ್ಲ ವ್ಯಾಖ್ಯಾನಕಾರ ಹೇಳಿದ್ರು. ಭೃ ಅಂತ ಅನ್ನೋದು ಭೂ ಮತ್ತು ಋ ಅವೆರಡೂ ನಮಗಲ್ಲಿ ಕೇಳಿ ಬರ್ತವೆ. ಭ ಅಂತ ಅನ್ನೋದು ಅದು 4 ಅನ್ನೋದು ಸರಿ, ಋ ಅಂತಿದೆಯಲ್ಲ ಅದು 2 ಆಗೋದು ಹೇಗೆ? ಅ ಈ ಊ ಋ ಋ ಅಂತ ಇಟ್ಕೊಂಡ್ಬಿಟ್ರೆ ಅದು 6 7 ಏನೋ ಆಗ್ಬೇಕು. ಅದು 2 ಆಗೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಹಿಂದೆ ಇಲ್ಲೇ ಒಂದು ಘೃಣಿ ಇತ್ಯಾದಿಗಳನ್ನು ಹೇಳುವಾಗ ಘೃಣಿ ಅನ್ನೋದನ್ನ ಅಲ್ಲಿ ಋ ಅಂತ 7 ಅಂತ ಸ್ವೀಕಾರ ಮಾಡಿದ್ರು ಅಲ್ಲೇ. ಹಾಗಾಗಿ ಇಲ್ಲೂ ಕೂಡ ಭಾರಭೃತ್ ಇದು ಕೂಡ ಅಂಥದ್ದೇ ಸ್ವರಣೆ. ಇದನ್ನ 7 ಅಂತ ಸ್ವೀಕಾರ ಮಾಡಿದ್ದು, ಇದನ್ನ ಒಟ್ಟಾರೆ 6 ಅಂತ ಪರಿಗಣನೆ ಮಾಡೋದು ಹೇಗೆ ಅಂತಂದ್ರೆ, ನನಗೆ ತೋಚಿದೊಂದು ಪರಿಹಾರ ಹೇಳ್ತೇನೆ. ಹರಿಕಥಾಮೃತ ಸಾರ ನೀವು ಎಲ್ಲ ಅನೇಕ ಬಾರಿ ಶ್ರವಣ ಮಾಡಿದ್ದೀರಿ, ಓದಿದ್ದೀರಿ, ನೀವು ಗಮನಿಸಿ. ಭಾರಭೃತ್ ಅಂದ್ರೂ ಭಾರಭರ್ತ ಅಂದ್ರೂ ಅರ್ಥ ಒಂದೇ. ಮೂಲ ಶಬ್ದ ಡುಭೃನ್ಯ ಭರಣೆ ಅಂತ. ಡುಭೃನ್ಯ ಅಂತ ಧಾತುವಿನ ಮೂಲ ರೂಪ, ಭರಣ ಅಂತ ಅರ್ಥ. ಆ ಧಾತುವಿಂದು ಭಾರ ಅಂತ ಹಿಂದೆಂತೂ ಇದ್ದಿದ್ದೆ. ಆ ಡುಭೃನ್ಯ ಅಂತ ಏನೋ ಧಾತುವಿನ ಮೂಲ ರೂಪ ಇದೆಯಲ್ಲ, ಆ ಮೂಲ ರೂಪಕ್ಕೆ ಯಾವ ಪ್ರತ್ಯಯವನ್ನು ನಾವು ಸೇರಿಸ್ತೀವಿ ಅನ್ನೋದ್ರ ಮೇಲೆ ಆ ಭರ್ತ ಭೃತ್ ಇವೆಲ್ಲ ಶಬ್ದಗಳು ತಯಾರಾಗ್ತವೆ. ಅದಕ್ಕೆ ಅರ್ಥ ಇರೋದು ಒಂದೇ. ಭೃತ್ ಅಂತಂದ್ರೆ ಅದು ಕ್ವಿಪ್ ಅನ್ನೋ ಪ್ರತ್ಯಯ ಬಂದು ಭೃತ್ ಅನ್ನೋ ಶಬ್ದ ತಯಾರಾಗಿತ್ತು. ಕ್ವಿಪ್ ಪ್ರತ್ಯಯ ಬಂದ್ರೆ ಭೃತ್ ಅಂತ ಆಯ್ತು. ಆವಾಗ ಆ ಭ ಅನ್ನೋದು ಋ ಜೊತೆಗೆ ಸೇರ್ಕೊಳ್ತು.
ಅದಕ್ಕೆ ಆ ಮೂಲ ಧಾತುವಿಗೆ ತೃಚ್ ಅಂತ ಮತ್ತೊಂದು ಪ್ರತ್ಯಯ ಸೇರಿಸಿದ್ರೆ ಅದು ಭಾರ ಭರ್ತ ಅಂತ ಆಗ್ತದೆ. ಭರ್ತ ಅನ್ನೋಲ್ಲಿ ಸ್ಪಷ್ಟವಾಗಿ ರಕಾರ ಇದೆ. ಆ ರ ಅಂದ್ರೆ ಎರಡು ಅಂತ ತಿಳ್ಕೊಳ್ಬಹುದು. ಹಾಗಾಗಿ ಭಾರ ಅಲ್ಲಂತೂ ಏನು ಸಮಸ್ಯೆ ಇಲ್ಲ. ಭರ್ ತಾನು ಏನು ಸಮಸ್ಯೆ ಇಲ್ಲ. ಇರೋದು ಭೃ ಅನ್ನೋಲ್ಲಿ ಸಮಸ್ಯೆ ಇತ್ತು. ಅದನ್ನು ಭರ್ ಅಂತ ತಿಳ್ಕೊಂಡ್ಬಿಟ್ರೆ, ಭರ್ತ ಅನ್ನೋ ಶಬ್ದಕ್ಕೆ ಹೊಂದಿಸ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರೆ, ಭರ್ ಅನ್ನೋಲ್ಲಿ ಭ ನಾಲ್ಕನ್ನ, ರ ಅಂತ ಅನ್ನೋದು ಎರಡನ್ನು ಸೂಚನೆ ಮಾಡ್ತದೆ. ಆ ನಾಲ್ಕು ಎರಡನ್ನು ಸೇರಿಸ್ಬಿಟ್ಟು ಆರಾಗಿದೆ. ಹೀಗೆ ಭಾರಭೃತ್ ಅನ್ನೋದ್ರ ಅರ್ಥವೂ ಭಾರಭರ್ತ ಅನ್ನೋದು ಅರ್ಥವೂ ಒಂದೇ. ಅದಕ್ಕಾಗಿ ಗಂಡನನ್ನು ಕೂಡ ಭರ್ತ ಅಂತ ಕರೀತಾರಲ್ಲ, ಭರ್ತ ಅಂತ ಕರೆಯೋದು ಇದೇ ಕಾರಣಕ್ಕಾಗಿ. ಭರಣ ಮಾಡ್ತಾನೆ, ಕುಟುಂಬದ ಭಾರವನ್ನು ಹೊರತಾನೆ ಅನ್ನೋ ಕಾರಣಕ್ಕಾಗಿ ಭರ್ತ ಅಂತ ಕರೀತಾರೆ ಗಂಡನನ್ನ. ಅದಕ್ಕಾಗಿ ಭರ್ತ ಅನ್ನೋ ಶಬ್ದ ನಮ್ಗೆ ಹೆಚ್ಚು ಪರಿಚಿತ. ಭಾರಭೃತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿದ್ದರೂ ಭಾರಭರ್ತ ಅನ್ನೋ ಶಬ್ದಕ್ಕೆ ಸಂಬಂಧಪಟ್ಟಂತೆ 1624 ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ಅಂತ ನಂದೊಂದು ಅಭಿಪ್ರಾಯ. ಅದನ್ನ ಎಲ್ಲರೂ ಗಮನಿಸಿ ನೋಡ್ರಿ. ಕೆಲವು ಕಡೆ ಹೀಗೆ ಏನಾದರೂ ಸಂಕೇತಗಳನ್ನು ದಾಸರು ಸೂಚನೆ ಮಾಡಿರ್ತಾರೆ ಅಂತ ಅನಿಸ್ತದೆ. ಹರಿಕಥಾಮೃತ ಸಾರ ಎಲ್ಲ ನಾವು ಅಧ್ಯಯನ ಮಾಡ್ತಾ ಹೋದ್ರೆ. ಮುಂದೆ 13ನೇ ಪದ್ಯ. ಮಿಸುನಿ ಮೇಲಿಹ ಮಣಿಯ ಓಲ್ ರಾರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಾಂಧಾಧಾರಕನು ಆಧೇಯನೆಂದೆನಿಸಿ 242 ರೂಪದಿ ಶಶಿಯೊಳಿಪ್ಪನು ಶಶತೊಳಗೆ ಶೋಭಿಸುವ 42 ಶತರೂಪದಲ್ಲಿ ಬಿಡದೆ. 13ನೇ ಪದ್ಯ ಅದು. ಈ ಮಿಸುನಿ ಅಂತಂದ್ರೆ ಬಂಗಾರ ಅಂತ. ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಪರಮಾತ್ಮ ಹೇಗೆ ಶೋಭಿಸ್ತಾನೆ, ನಮ್ಮ ಮನಸ್ಸಿನಲ್ಲಿ ಹೇಗೆ ಶೋಭಿಸ್ತಾನೆ, ಉತ್ತಮರು ಮಧ್ಯಮರು ಅಧಮರು ಅಂತ ಏನಿರ್ತಾರಲ್ಲ ಅವರವ್ರ ಮನಸ್ಸಿನಲ್ಲಿ ಭಗವಂತ ಹೇಗೆ ಶೋಭಿಸ್ತಾನೆ ಅಂತ ಅನ್ನೋದನ್ನ ಇಲ್ಲಿ ದಾಸರು ಸೂಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬಹುದು ನಾವು. ಬ್ರಹ್ಮಾದಿಗಳು ಬಹಳ ಉತ್ತಮರು. ಅವರ ಮನಸ್ಸು ಶಾಸ್ತ್ರದ ಸಂಪರ್ಕವನ್ನು ಹೊಂದಿ, ಶಾಸ್ತ್ರ ಸಂಸ್ಕಾರವನ್ನು ಹೊಂದಿ ಅತ್ಯಂತ ಶ್ರೇಷ್ಠ ತರಗತಿಯ ದದ್ದು. ಹಾಗಾಗಿ ಬ್ರಹ್ಮಾದಿಗಳ ಮನಸ್ಸಿನಲ್ಲಿ ಭಗವಂತ ಹೇಗಿರ್ತಾನೆ ಅಂದ್ರೆ ಬಂಗಾರಕ್ಕೆ ಹೊಂದಿಸಿದಂಥ ಮಣಿ ಅಂತ ಇರ್ತಾನೆ. ಬಂಗಾರಕ್ಕೂ ಮಣಿಗೂ ಅದನ್ನು ಬಹಳ ಯೋಗ, ಮಣಿಕಾಂಚನ ಯೋಗ ಅಂತ ಕರೀತಿರ್ತಾರೆ. ಮಣಿ ಎಲ್ಲ ಕಡೆ ಸಿಗ್ತದೆ. ಆ ಸಿಕ್ಕ ಮಣಿಯನ್ನ ಬಂಗಾರದ ಜೊತೆಗೆ ಹೊಂದಿಸಿ ಉಂಗುರವನ್ನು ಒಂದು ಹಾರವನ್ನು ಮಾಡ್ಕೊಳ್ಳದೆ ಬೆಳ್ಳಿ ಜೊತೆ ಸೇರಿಸಿಬಿಟ್ರೆ ಮಣಿಗೇನು ನುಕ್ಸಾನ ಇಲ್ಲ, ಹಾಕೊಳ್ಳುವವರೆಗೆ ಶೋಭೆ ಒಂದು ಕಡಿಮೆ ಆಗ್ತದೆ. ಇನ್ನೊಂದು ತಾಮ್ರವೋ ಹಿತ್ತಾಳೆಯೋ ಕಬ್ಬಿಣವೋ ಜೊತೆ ಸೇರಿಸಿಬಿಟ್ರೆ ಮಣಿಗೇನೂ ಆಗೋದಿಲ್ಲ. ಮಣಿಯ ಕಾಂತಿಗೆ ಎಲ್ಲೆಲ್ಲೂ ಚ್ಯುತಿಯೇ ಇಲ್ಲ. ಚ್ಯುತಿ ಇರೋದು ಅದನ್ನು ಹಾಕೊಂಡವರಿಗೆ. ಇದನ್ನೇನ್ರಿ ಹಿತ್ತಾಳೆ ತಾಮ್ರಕ್ಕೆ ಜೋಡಿಸಿದ್ದೀರಲ್ಲ ಬಂಗಾರದಲ್ಲಿ ಜೋಡಿಸಬಾರ್ದು ಅಂತ ಕೇಳ್ತಾರೆ. ಅದಕ್ಕೊಂದು ಸುಭಾಷಿತವೇ ಇದೆ ಸಂಸ್ಕೃತದಲ್ಲಿ. ಕನಕಭೂಷಣ ಸಂಗ್ರಹಣೋಚಿತೋ ಯದಿ ಮಣಿ ಸ್ತ್ರಪುಣಿ ಪ್ರವಿಧೀಯತೆ ನಚ ವಿರೌತಿ ನಚಾಪಿ ತಾನ್ಯತೆ ಭವತಿ ಯೋಜಯಿತರು ವಚನೀಯತ ಅಂತ ಸುಭಾಷಿತ. ಕನಕಭೂಷಣ ಸಂಗ್ರಹಣೋಚಿತ ಮಣಿ ಯೋಗ್ಯತೆ ಅಂತಹದ್ದು ಬಂಗಾರದಲ್ಲಿ ಅದನ್ನು ಹೊಂದಿಸ್ಲಿಕ್ಕೆ ಯೋಗ್ಯ. ಬಂಗಾರಕ್ಕೆ ಹೊಂದಿಸಿಕೊಂಡು ಉಂಗುರವನ್ನು ಹಾರವನ್ನು ಮಾಡ್ಕೊಳ್ಬೇಕು. ಯದಿ ತಪುಣಿ ಪ್ರವಿಧೀಯತೆ, ಒಂದು ಸೀಸದ ಆಭರಣದಲ್ಲಿ ಆ ಮಣಿಯನ್ನು ಹಾಕಿಬಿಟ್ರೆ ನಸ ವಿರೌತಿ ನಚಾಪಿ ತಾಮ್ಯತೆ, ಆ ಮಣಿ ಏನಾದ್ರು ಅಳತದೇನೋ, ನನ್ನನ್ಯಾಕೆ ತಗೊಂಡೋಗಿ ಸೀಸದಲ್ಲಿ ಸೇರಿಸಿದ್ರಿ ಅಂತ ಅದೇನು ಪರಿತಾಪ ಪಡ್ತದೇನೋ, ಏನೂ ಇಲ್ಲ. ಆ ಮಣಿಗೇನೂ ಆಗೋದಿಲ್ಲ. ಅದರ ಕಾಂತಿಗೂ ವ್ಯತ್ಯಾಸ ಇಲ್ಲ. ಆದರೆ ಭವತಿ ಯೋಜಯಿತರು ವಚನೀಯತ, ಯಾರು ಈ ಆಭರಣ ತಯಾರು ಮಾಡಿದವನು ಯೋಜಯಿತ, ಆ ಅಕ್ಕ ಸಾಲಿಗನ್ನು ಬೈತಾರಂತೆ ಜನ. ಅವನಿಗೇನು ಬಂಗಾರ ಸಿಗಲಿಲ್ಲೇನ, ಅಥವಾ ಹಾಕೊಂಡವ್ರನ್ನ ಬೈತಾರೆ. ಇನ್ನೊಂದು ಸ್ವಲ್ಪ ದುಡ್ಡು ಖರ್ಚು ಮಾಡಿದ್ರೆ ಬಂಗಾರನೇ ಕೊಟ್ಬಿಡ್ತಿದ್ರಲ್ಲ, ಆ ಬಂಗಾರದಲ್ಲೇ ಹೊಂದಿಸಿ ಬಿಡ್ಬೋದಿತ್ತಲ್ಲ, ಇದ್ಯಾಕೆ ಸೀಸಲ್ಲಿ ಹಾಕಿದ್ರಿ ಅಂತ ಹಾಕೊಟ್ಟವ್ರನ್ನ ಬೈತಾರಷ್ಟೇ. ಮಣಿಗೇನಿಲ್ಲ. ಅದರಂತೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಅಧಮಾಧಿಕಾರಿಗಳು ಸುಮ್ಮನೆ ಸ್ವಲ್ಪ ಏನೋ ಭಗವಂತನ ಗುಣಗಳ ಬಗ್ಗೆ ಅಲ್ಲೆಲ್ಲ ಶ್ರವಣ ಮಾಡಿದವರು ಏನಿರ್ತಾರೆ ಅವ್ರ ಮನಸ್ಸಿನಲ್ಲೂ ಇದ್ದಾನೆ ಭಗವಂತ. ಅವ್ರ ಮನಸ್ಸೆಲ್ಲ ಸೀಸ ಕಬ್ಬಿಣ ಇದ್ದಂತೆ. ಉತ್ತಮರಾದವರು ಸ್ವಲ್ಪ ಅವ್ರ ಮನಸ್ಸೆಲ್ಲ ಬೆಳ್ಳಿ ತಾಮ್ರ ಇದ್ದಂತೆ. ಮಧ್ಯಮರು. ಇನ್ನು ಉತ್ತಮರಾದವರು ಏನಿರ್ತಾರೆ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಅತ್ಯುತ್ತಮ ಅಧಿಕಾರಿಗಳು, ಅವರ ಮನಸ್ಸಿನಲ್ಲಿ ಮಿಸುನಿ ಮೇಲಿಹ ಮಣಿಯ ಓಲ್, ಅಲ್ಲಿ ಆ ಥರ ಮಣಿಯ ಓಲ್ ಅಂದ್ರೆ ಹೋಲೋದು ಅಂತ ಅರ್ಥ. ಹಾಗೆ ಭಗವಂತ ಮಣಿಯಂತೆ ರಾರಾಜಿಸ್ತಿರ್ತಾನೆ. ರಾರಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜಾಂಡಾಧಾರಕನು ಆಧೇಯನೆಂದೆನಿಸಿ. ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಬಿಸಜಾಂಡಾಧಾರಕ, ಬಿಸಜ ಅಂತಂದ್ರೆ ಬ್ರಹ್ಮಾಂಡ, ಬಿಸಜ ಅಂತಂದ್ರೆ ಬ್ರಹ್ಮ ಅಂತ ಅರ್ಥ.
ಬಿಸಪ್ರಸೂನ ರಾಜೀವ ಅಂತ ಹೇಳಿ, ಹೀಗೆ ಬಿಸ ಅಂದ್ರೆ ಕಮಲ ಅಂತ ಅರ್ಥ. ಕಮಲದಿಂದ ಹುಟ್ಟಿದಂಥ ಬ್ರಹ್ಮ, ಆ ಬ್ರಹ್ಮಾಂಡಕ್ಕೆ ಆಧಾರ. ಆ ಇಡೀ ಬ್ರಹ್ಮಾಂಡವನ್ನೇ ಈತ ಭಗವಂತ ಧಾರಣೆ ಮಾಡಿದ್ದಾನೆ. ಹೀಗೆ ಬ್ರಹ್ಮಾಂಡಕ್ಕೆ ಆತ ಆಧಾರನೂ ಹೌದು, ಬ್ರಹ್ಮಾಂಡವನ್ನು ತನ್ನ ಮೇಲೆ ಹೊತ್ಕೊಂಡಿದ್ದಾನೆ ಕೂರ್ಮ ರೂಪದಿಂದ. ಅಂದ್ರೆ ಆಧೇಯನೂ ಹೌದು, ಒಳಗೂ ಇದ್ದಾನೆ ಅವನು, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಅವನು 242 ರೂಪದಲ್ಲಿ ಆಧಾರ ಮತ್ತು ಆಧೇಯ ಅಂತ ಜಗತ್ತಿನಲ್ಲಿ ಎರಡು ಸಂಗತಿಗಳು. ಈ ಒಂದು ವಾಹನ ನಮಗೆ ಆಧಾರ, ಅದ್ರ ಮೇಲೆ ನಾವು ಕುತ್ಕೊಂಡಿರ್ತೀವಿ. ಒಂದು ಮನೆ ನಮಗೆ ಆಧಾರ, ಅಥವಾ ಒಂದು ಮನೆ ಮೇಲೆ ಕುತ್ಕೊಂಡಿದ್ರೆ, ಒಂದು ಆಸನದ ಮೇಲೆ ಕುತ್ಕೊಂಡಿದ್ರೆ ಆ ಮನೆ ಆಸನ ಇತ್ಯಾದಿಗಳನ್ನೆಲ್ಲ ಆಧಾರ ಅಂತ ಕರೀತಾರೆ. ಅದರ ಒಳಗೆ ಒಬ್ಬ ವ್ಯಕ್ತಿ ಕೂತಿರ್ತಾನಲ್ಲ, ಅಥವಾ ಅದ್ರ ಮೇಲೆ ಕೂತಿರ್ತಾನಲ್ಲ, ಅವನನ್ನು ಆಧೇಯ ಅಂತ ಕರೀತಾರೆ. ಆಧೇಯ ಅಂದ್ರೆ ಆಶ್ರಿತ ಅಂತ ಅರ್ಥ, ಆಧಾರ ಅಂದ್ರೆ ಆಶ್ರಯ ಅಂತ ಅರ್ಥ. ಆ ಆಧಾರದಲ್ಲಿ ಜಗತ್ತಿನಲ್ಲಿ ಪ್ರತಿಯೊಂದು ಆಧಾರ, ಅದು ಭೂಮಿ ಇರ್ಬೋದು, ಅದು ಬ್ರಹ್ಮಾಂಡ ಇರ್ಬೋದು, ಮನೆ ವಾಹನ ಮನೆ ಎಲ್ಲ ಕಡೆ ಇಲ್ಲ ಆಧಾರ ಅಂತ ಏನು ಕರೀತಾರಲ್ಲ, ಅಲ್ಲೆಲ್ಲ ಆತ 242 ರೂಪದಿಂದ ಇದ್ದಾನಂತೆ. ಇನ್ನು ಆಧೇಯದೊಳಗೆ ಅಲ್ಲಿ ಒಳಗಿರುವಂಥ ವ್ಯಕ್ತಿ ಇರ್ತದಲ್ಲ, ಮನೆಯೊಳಗಿರುವಂಥ ಮನುಷ್ಯ, ವಾಹನದೊಳಗಿರುವಂಥ ಚಾಲಕ, ಇಲ್ಲೆಲ್ಲ ಕಡೆ ಆಧೇಯ ಅನ್ನೋ ರೂಪದಿಂದ ಇದ್ದಾನೆ. ಒಳಗಿರುವವನು ಅವನೇ, ಹೊರಗಿರುವವನು ಅವನೇ. ಈ ಪೂಜಾ ಮಾಡುವಾಗ ಅಲ್ಲಿ ಒಳಗೂ ನೀನೇ ಇದ್ದಿ, ಪೂಜೆ ಸ್ವೀಕಾರ ಮಾಡುವನು ನೀನೇ, ಪೂಜೆ ಮಾಡುವನು ನೀನೇ ಅಂತ ಹೇಗೆ ಅನುಸಂಧಾನ ಮಾಡ್ತೀವಲ್ಲ, ಹಾಗೆಲ್ಲ ಕಡೆ ಆಧಾರದಲ್ಲೂ ಅವನೇ, ಆಧೇಯದಲ್ಲೂ ಅವನೇ. ಅದಕ್ಕೆ ಒಂದು ದೃಷ್ಟಾಂತ ಹೇಳ್ತಾರೆ. ಶಶಿಯೊಳಿಪ್ಪನು 242 ರೂಪದಿ. ಚಂದ್ರ ಇದ್ದಾನಲ್ಲ, ಪೂರ್ಣ ಚಂದ್ರನ ನೋಡಿದರೆ ಆ ಚಂದ್ರನ ನಡುವೆ ಒಂದು ಮೊಲ ಅಂತ ಕಾಣಿಸ್ತದೆ. ಅದಕ್ಕಾಗಿ ಅವನನ್ನು ಶಶಿ ಅಂತ ಕರೀತಾರೆ. ಶಶ ಅಂತ ಸಂಸ್ಕೃತದಲ್ಲಿ ಮೊಲ. ಆ ಮೊಲ ಎಲ್ಲಿದೆಯೋ ಅವನೇ ಶಶಿ. ಶಶಃ ಅಸ್ಯ ಅಸ್ತಿ ಇತಿ ಶಶಿ. ಮೊಲ ಅಂತ ಕಾಣಿಸ್ತದೆ ಅಂತ ಅವನಿಗೆ. ಹಾಗಾಗಿ ಆ ಮೊಲಕ್ಕೆ ಆಧಾರ, ಒಳಗಿರುವಂತಹ ಶಶಕ್ಕೆ ಆಧಾರ ಚಂದ್ರ, ಆಧೇಯ ಆ ಮೊಲ. ಅದರೊಳಗೆ ಎಷ್ಟು ರೂಪ? 142 ರೂಪ. ಮೊಲದೊಳಗೆ 142, ಹೊರಗಿರುವಂಥ ಚಂದ್ರನಲ್ಲಿ 242. ಹೀಗೆ ಆಧೇಯಕ್ಕಿಂತ ಆಧಾರದ ಶಕ್ತಿ ಹೆಚ್ಚಿಂದ ಯಾವತ್ತು, ಯಾಕಂದ್ರೆ ಅದು ಹೊತ್ಕೊಂಡು ನಿಲ್ಲಬೇಕಲ್ಲ. ಅದಕ್ಕಾಗಿ ಆಧಾರದಲ್ಲಿ 100 ರೂಪ ಹೆಚ್ಚು, ಆಧೇಯದಲ್ಲಿ 100 ರೂಪ ಕಡಿಮೆ. 142, 242. ಶಶದೊಳಗೆ ಶೋಭಿಸುವ 42 ಅಧಿಕ ರೂಪದಲ್ಲಿ ಬಿಡದೆ. ಆಧೇಯ ಆಧಾರ ಅನ್ನೋ ಶಬ್ದದಿಂದ ಏನು ಸಂಖ್ಯೆ ಸೂಚಿದಾಗ್ತದೆ ಅದನ್ನು ಕೂಡ ತಿಳ್ಕೊಳ್ಬೇಕು. ಆಧಾರ ಅಂತಿದೆ ಮೊದಲನೇದಾಗಿ. ಅಲ್ಲಿ ಆಧಾರ ಅದನ್ನು ಯಾವ ಕಡೆ ಓದ್ಬಿಟ್ರು 242 ಅದು. ಆ ಅಂದ್ರೆ 2, ಆ ಧ ಅಂತ ಅನ್ನೋದು 4, ಮತ್ತೆ ರ ಅಂತ ಅನ್ನೋದು ಕೂಡ 2, ಆನು 2, ರನು 2. ಹಾಗಾಗಿ ಹೇಗಿದ್ದಾಗ ಓದಿದ್ರು, ಹಿಂದು ಮುಂದಾಗ ಓದಿದ್ರು ಅದು 242. ಅಂತೂ ಆಧಾರದಲ್ಲಿ 242 ರೂಪಗಳು ಭಗವಂತಂದು. ಆಧೇಯ ಅಂತೇನಿದೆ ಅಲ್ಲಿ ಮಾತ್ರ ಅದು 142 ಅನ್ನೋ ಸಂಖ್ಯೆಯನ್ನು ಸೂಚನೆ ಮಾಡ್ತದೆ ಹಿಂದು ಮುಂದಾಗ ಓದಿದ್ರೆ. ಯ ಅಂತ ಅನ್ನೋದು 1, ಧೇ ಅಂತ ಅನ್ನೋದು 4, ಆ ಅಂತ ಅನ್ನೋದು 2 ಸೂಚನೆ ಮಾಡ್ತದೆ. ಹಿಂದು ಮುಂದಾಗ ಓದಿಬಿಟ್ರೆ 142 ಆಗ್ತದೆ. ಹೀಗೆ 142 ರೂಪಗಳಿಂದ ಆಧೇಯದಲ್ಲಿದ್ದಾನೆ, 242 ರೂಪದಿಂದ ಆಧಾರದಲ್ಲಿದ್ದಾನೆ ಅಂತ ಹೀಗೆ ಭಗವಂತನನ್ನು ಧ್ಯಾನ ಮಾಡಬೇಕು. 2008 ರೂಪವ ನರಿತು ಸರ್ವ ಪದಾರ್ಥದಳು ಶ್ರೀವರನ ಪೂಜೆಯ ಮಾಡು ವರಗಳ ಬೇಡು ಕೊಂಡಾಡು. ಬರಿದೆ ಜಲದಲ್ಲಿ ಮುಳುಗಿ ಬಿಸಲುಳು ಬೆರಳೆಣಿಸಿದರೇನು ಸದ್ಗುರು ಹಿರಿಯರನ್ನು ಅನುಸರಿಸಿದರೆ ಮರ್ಮವ ತೋರದಿಹರವರು. ಎಲ್ಲಾ ಪದಾರ್ಥಗಳಲ್ಲೂ ಕೂಡ, ಒಟ್ಟಾರೆ ಪದಾರ್ಥಗಳಲ್ಲೇ ಎಷ್ಟು ರೂಪದಿಂದಿರ್ತಾನೆ? 2008 ರೂಪಗಳಿಂದ ಇರ್ತಾನಂತೆ ಎಲ್ಲ ಕಡೆ. ಇರುವಂತಹ ಭಗವಂತನನ್ನ ತಿಳಿದುಕೋ, ಪೂಜೆ ಮಾಡು, ವರಗಳನ್ನು ಬೇಡು, ಸ್ತೋತ್ರ ಮಾಡು. ಅದನ್ನು ಬಿಟ್ಟು ವ್ಯರ್ಥವಾಗಿ ನೀರಿನಲ್ಲಿ ಮುಳುಗಿ ಅವಗಾಹನ ಸ್ನಾನ ಮಾಡ್ತೇನೆ ಅಂತ ಹೆಮ್ಮೆ ಪಟ್ಕೊಂಡು ನಿತ್ಯ ಅವಗಾಹನ ಸ್ನಾನ, ನಾವು ಬಾವಿ ನೀರಿನ ಮಡಿ ನಮ್ಮದು ಅಂತ ಹೇಳ್ತಿರ್ತೇವೆ ನಾವು. ಹಾಗಾಗಿ ನೀ ಜಲದಲ್ಲಿ ಮುಳುಗಿ ಬಿಸಿಲುಳು ಬೆರಳೆಣಿಸಿದರೇನು, ಬೆಳಗ್ಗೆ ಹೊತ್ತು, ಮಧ್ಯಾಹ್ನದ ಹೊತ್ತು, ಸಾಯಂಕಾಲದ ಹೊತ್ತು ಜಪ ಮಾಡ್ತಾ ಕೂತರೆ ಅದರಿಂದೇನು ಲಾಭ? ಸ್ನಾನ ಮಾಡಬಾರ್ದು ಅಂತ ಹೇಳಲಿಲ್ಲ. ಆಷಾಢ ಮಾಸ ಈಗ, ಆಷಾಢ ಮಾಸ, ಕಾರ್ತಿಕ ಮಾಸ ಇತ್ಯಾದಿಗಳಲ್ಲಿ
ಪ್ರಾತಃ ಕಾಲ ಸ್ನಾನ ಮಾಡಬಾರ್ದು ಅಂತ ಹೇಳಲಿಲ್ಲ. ಈ ಎಲ್ಲ ಮಹತ್ವವನ್ನು ತಿಳ್ಕೊಳ್ಳೋದೇ ಸ್ನಾನ ಮಾಡಿದರೆ ಜಪ ಮಾಡಿದರೆ ಏನು ಲಾಭ ಇಲ್ಲ ಅಂತ ದಾಸರು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾರಷ್ಟೆ. ಬೆರಳೆಣಿಸಿದರೇನು, ಸದ್ಗುರು ಹಿರಿಯನ ಅನುಸರಿಸಿದರೆ, ಸದ್ಗುರುಗಳನ್ನ ಹಿರಿಯರನ್ನ ಕೇಳಿದರೆ ಎಷ್ಟು ರೂಪಗಳಿವೆ ಭಗವಂತನ ಬಗ್ಗೆ ಸ್ವಲ್ಪ ಹೇಳಿ ಕೇಳಿದರೆ, ಮರ್ಮವ ತೋರದಿಹರವರು, ನಾ ಹೇಳೋದಿಲ್ಲ ಅಂತಂತಾರೇನು, ಹೇಳೇ ಹೇಳ್ತಾರೆ, ಅವ್ರನ್ನ ಕೇಳಬೇಕಷ್ಟೆ. ಹೀಗೆ ಈ 242 ಮತ್ತು 142 ಭಾರಭೃತ್, ಆಧಾರ, ಆಧೇಯ ಅಂತ 3 ಬಂತು. ಭಾರಭೃತ್ ಅಂದ್ರೆ 1624, ಮತ್ತೆ ಆಧಾರ ಅಂದ್ರೆ 242, ಆಧೇಯ ಅಂದ್ರೆ 142. ಇವೆಲ್ಲ ಸೇರಿಸ್ಬಿಟ್ಟು 2008 ಆಯ್ತು. ಸರ್ವ ಪದಾರ್ಥಗಳಲ್ಲಿ ತುಂಬಿಹ. ಅದು ಎಲ್ಲ ವಿಷ್ಣು ರಹಸ್ಯ ಇತ್ಯಾದಿ ಗ್ರಂಥಗಳಲ್ಲಿ ಬಂದಿದ್ದಿರಬೇಕು. ಅಂತೂ ಭಾರಭೃತ್, ಆಧಾರ, ಆಧೇಯ 3 ಸೇರಿಸಿ 2808 ರೂಪದಿಂದ ಭಗವಂತಿದ್ದಾನೆ ಅಂತ ತಿಳ್ಕೊಳ್ಬಹುದು. ಮತ್ತೆ ಚಿದ್ದೇಹದ ಒಳಗೆ 80,775 ನೃಸಿಂಹ ರೂಪದಲ್ಲಿದ್ದು ಜೀವರಿಗೆ ನಿತ್ಯದಲ್ಲಿ ಹಗಲಿರುಳು ಬೊಪ್ಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಭೃತ್ಯವತ್ಸಲ ಭಯ ವಿನಾಶನ ಭಾಗ್ಯ ಸಂಪನ್ನ. ಪ್ರತಿಯೊಬ್ಬ ಜೀವರು ಕೂಡ ಅನುಸಂಧಾನ ಮಾಡಬೇಕಂತ ಮತ್ತೊಂದು ವಿಚಾರ ಇದು. ಜೀವನಿಗೆ ಒಳಗೆ ಪ್ರತಿಬಿಂಬ ಅನಿಸ್ಕೊಂಡಿರುವಂತಹ ಜೀವನಿಗೆ ಬಿಂಬ ರೂಪನಾಗಿ ಪರಮಾತ್ಮ ಇದ್ದಾನೆ, ನರಸಿಂಹ ರೂಪದಿಂದ ಇದ್ದಾನೆ. ಈ ಮಾತೃಕಾನ್ಯಾಸ ಮಾಡುವಾಗ ಹೃದಯ, ಆಮೇಲೆ ರಕ್ತ, ಮಾಂಸ, ಮಜ್ಜ, ಮತ್ತೆ ಅಸ್ಥಿ ಅಂತ ಹೀಗೆಲ್ಲ ಒಂದೊಂದು ಭಾಗವನ್ನು ಮುಟ್ಕೊಂಡು ಹೇಳ್ತೀವಿ. ಎಂ ಯಜ್ಞ, ರಾಮ್ ರಾಮ, ಲಂ ಲಕ್ಷ್ಮೀಪತಿ, ತ್ವಂ ವರಾಂಗ ಅಂತ ಹೀಗೆಲ್ಲ ಹೇಳ್ತೀವಿ. ಅಲ್ಲಿ ಕೊನೆಗಿರೋದು ಕ್ಷಂ ಲಕ್ಷ್ಮೀ ನೃಸಿಂಹಾಯ ಜೀವೇ. ಜೀವ ಕಲಾದಲ್ಲಿ ಆ ಜೀವನಲ್ಲಿ ಲಕ್ಷ್ಮೀ ನೃಸಿಂಹನ ರೂಪದಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆ ಲಕ್ಷ್ಮೀ ನೃಸಿಂಹನ ರೂಪಗಳು ಎಷ್ಟು ಅಲ್ಲಿ ಒಳಗಿರುವಂಥದ್ದು ಅಂತಂದ್ರೆ 80,775 ರೂಪಗಳಿಂದ ಇದ್ದಾನಂತೆ. ಇಷ್ಟು ಲಕ್ಷ್ಮೀ ನರಸಿಂಹನ ರೂಪನೇ 80,725. ಅವುಗಳನ್ನ ಆ ಜೀವನಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದೇ ಇದೆ 80,725. ಆ ನರಸಿಂಹನ ಶಬ್ದದಿಂದನೇ ಅಷ್ಟು ಸೂಚನೆ ಆಗ್ತದೆ. ಹೆಂಗಿತ್ತಂದ್ರೆ ನರಸಿಂಹ, ನರಸಿಂಹ ಅಂತೇನಿದೆಯಲ್ಲ ಅದು 4 ಅಕ್ಷರ ಅಂತ ಕಾಣಿಸ್ತದೆ. ನಡುವೆ ಒಂದು ಶೂನ್ಯ ಇದೆ, ಅದನ್ನು ಪರಿಗಣನೆ ಮಾಡಿದರೆ ಅದು 5 ಅಕ್ಷರ ಆಯ್ತು. ಈಗ ನ ಅಂತನ್ನೋದು ಮೊದಲನೇದಾಗ ಹಕಾರದಿಂದ ಪ್ರಾರಂಭ ಮಾಡಬೇಕು. ಹ ಅಂತನ್ನೋದು 8 ಸೂಚನೆ ಮಾಡ್ತದೆ. ಮುಂದೆ ಸಿಂಹ ಅಂತಿದೆಯಲ್ಲ ಅಲ್ಲಿ ಮಧ್ಯೆ ಶೂನ್ಯ ಇದೆಯಲ್ಲ, ಆ ಶೂನ್ಯ ಅಂತೂ ಶೂನ್ಯವನ್ನೇ ಸೂಚನೆ ಮಾಡ್ತದೆ. ಮುಂದೆ ಸಿ ಅದು 7 ಸೂಚನೆ ಮಾಡ್ತದೆ. ರ ಅಂತನ್ನೋದು 2 ಸೂಚನೆ ಮಾಡ್ತದೆ. ನ ಅಂತನ್ನೋದು 5 ಸೂಚನೆ ಮಾಡ್ತದೆ. ಹೀಗೆ ಇದನ್ನೆಲ್ಲ ಸೇರಿಸಿ ಓದಿಬಿಟ್ರೆ 80,725 ರೂಪಗಳಿಂದ ಭಗವಂತ ಅಲ್ಲಿದ್ದಾನೆ, ಜೀವದಲ್ಲಿದ್ದಾನೆ ಅಂತ ತಿಳ್ಕೊಂಡಾಗ ಆಯ್ತು. ಅದಕ್ಕಾಗಿ ಮಾತೃಕಾನ್ಯಾಸ ಮಾಡುವಾಗ ಕ್ಷಂ ಲಕ್ಷ್ಮೀ ನೃಸಿಂಹಾಯ ಜೀವೇ ಅಂತನ್ನುವಾಗ ಕ್ಷಂ ಲಕ್ಷ್ಮೀ ನೃಸಿಂಹಾಯ ಜೀವಸ್ವರೂಪದೇಹೇ ಪಂಚವಿಂಶೋತ್ತರ ಸಪ್ತಶತ ಅಧಿಕ 80,000 ರೂಪೈ ಸ್ಥಿತಾಯ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ ಅನ್ಬೇಕು ಅಂತ ಮಾತೃಕಾನ್ಯಾಸದಲ್ಲಿ ಕಡ್ಡಾಯ ಏನಿಲ್ಲ. ತಂತ್ರಸಾರದಲ್ಲಿ ಹಾಗೇನು ಕಡ್ಡಾಯ ಬಂದಿಲ್ಲ. ಆದರೆ ಹರಿಕಥಾಮೃತಸಾರದಲ್ಲಿ ವಿಷ್ಣು ರಹಸ್ಯ ಇತ್ಯಾದಿ ಗ್ರಂಥಗಳಲ್ಲಿ ಬಂದಿರುವಂಥ ಮಾತುಗಳೇನಿವೆ ಅವುಗಳನ್ನು ಅನುಸಂಧಾನ ಮಾಡ್ಕೊಳ್ಬೇಕು. ಆ ರೂಪಗಳನ್ನು ಅದನ್ನು ಪೂಜಾ ಕಾಲದಲ್ಲಿ, ಸಂಧ್ಯಾವಂದನ ಕಾಲದಲ್ಲಿ ಅನುಸಂಧಾನ ಮಾಡಿಕೊಂಡ್ರೆ ಅದು ಮರೆಯೋದಿಲ್ಲ ಮತ್ತು ಅದಕ್ಕೊಂದು ಸಾರ್ಥಕತೆ ಬರ್ತದೆ. ಅದಕ್ಕಾಗಿ ಪಂಚವಿಂಶ ಅಧಿಕ 780 ರೂಪೈ ಜೀವೇ ಸ್ಥಿತಾಯ ಲಕ್ಷ್ಮೀ ನೃಸಿಂಹಾಯ ನಮಃ ಕ್ಷಂ ಅಂತ ಹೀಗೆ ಧ್ಯಾನ ಮಾಡೋದನ್ನು ರೂಢಿಸ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಹೀಗೆ ಚಿದ್ದೇಹದೊಳಗೆ ಅವನೇನಿದ್ದಾನಲ್ಲ, ಇದ್ದವನು ಏನು ಮಾಡ್ತಾನಂడి, ಪ್ರತಿನಿತ್ಯದಲ್ಲಿ ಹಗಲು ರಾತ್ರಿಗಳಲ್ಲಿ ಒದಗಿ ಬರುವಂತಹ ಅಪಮೃತ್ಯುವನ್ನ ಅವನು ಪರಿಹಾರ ಮಾಡ್ತಾನ. ಅಪಮೃತ್ಯುವನ್ನ ಪರಿಹಾರ ಯಾಕೆ ಮಾಡ್ತಾನೆ ಅಂತಂದ್ರೆ ಆ ನರಸಿಂಹನ ಮಂತ್ರ ಇದೆಯಲ್ಲ, ತಂತ್ರಸಾರದಲ್ಲಿ ಹೇಳಿದ ಮಂತ್ರ, ಅದು ಉಗ್ರಂ ವೀರಂ ಮಹಾವಿಷ್ಣುಂ ದುರಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಮಂತ್ರ. ಅಲ್ಲಿ ಮೃತ್ಯುವಿಗೆ ಆತ ಮೃತ್ಯು, ಯಾಕಂದ್ರೆ ಬಂದಿತ್ತರ ಪ್ರಹ್ಲಾದನಿಗೆ ಮೃತ್ಯು ನಾನಾ ಥರದ ರೂಪದಲ್ಲಿ ಬಂದಿತ್ತು ಮೃತ್ಯು, ಅದನ್ನೆಲ್ಲ ಈ ನರಸಿಂಹ ಹೊಡೆದು ಓಡಿಸಿದ. ಅದಕ್ಕಾಗಿ ಆತ ಮೃತ್ಯುವಿಗೆ ಮೃತ್ಯು,
ಮೃತ್ಯುವಿಗೆ ಮೃತ್ಯು ಅಂತ ಅನಿಸ್ಕೊಂಡಿದ್ದಾನೆ. ಅವನು ಭೃತ್ಯ ವತ್ಸಲ ಮತ್ತು ಭಯ ವಿನಾಶನ, ಮನುಷ್ಯನಿಗೆ ಬಂದಂಥ ಭಯವನ್ನ ಆತ ಪರಿಹಾರ ಮಾಡ್ತಾನೆ ಮತ್ತು ಭಾಗ್ಯ ಸಂಪನ್ನನಾಗಿದ್ದಾನೆ. ಈ ತಂತ್ರಸಾರದಲ್ಲಿ 4ನೇ ಅಧ್ಯಾಯ ಅದು ಆ ಮಂತ್ರಗಳಿಗಾಗಿ ಮೀಸಲಾಗಿರುವುದು ಅಂತ ನಿನ್ನೆ ಹೇಳಿದೆ. ಅಲ್ಲಿ ಈ ಮಂತ್ರ ಬಂದಿದೆ. 4ನೇ ಅಧ್ಯಾಯದ 11ನೇ ಶ್ಲೋಕ ಸಂಖ್ಯೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು. ಅಂತೂ ಅಲ್ಲಿ ಬಂದಂಥ ಮಂತ್ರ ಅದು. ಉಗ್ರಂ ಅಂದ್ರೆ ಬಹಳ ಭಯಂಕರನಾದವು ಅಂತ ಅರ್ಥ. ವೀರಂ ಮಹಾಪರಾಕ್ರಮಿ, ಉಗ್ರಂ ವೀರಂ ಮಹಾವಿಷ್ಣು, ಜ್ವಲಂತಂ ಪ್ರಕಾಶಮಾನದವನು, ಜ್ವಲಂತಂ ಸರ್ವತೋಮುಖಂ ಎಲ್ಲ ಕಡೆ ಅನೇಕಾನೇಕ ಮುಖಗಳಿದ್ದವನು, ನೃಸಿಂಹಂ ಅರ್ಧ ಮನುಷ್ಯ ಶರೀರ ಮೇಲೆ ಸಿಂಹದ ಮುಖ, ನೃಸಿಂಹಂ ಭೀಷಣಂ ಭಯಂಕರನಾದವನು, ನೃಸಿಂಹಂ ಭೀಷಣಂ ಭದ್ರಂ ಅಷ್ಟಾದರೂ ಮಂಗಳಕರನಾದವನು, ತನ್ನ ಭಕ್ತರಿಗೆ ಮಂಗಳಕರನಾದವನು. ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುವಿಗೆ ಆತ ಮೃತ್ಯು, ಅವನನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಹೀಗೆ ಆ ಮಂತ್ರದ ಅರ್ಥ. ಈ 108 ಉಪನಿಷತ್ತುಗಳಿವೆ ಅಂತ ನಿನ್ನೊಂದು ಬಾರಿ ಹೇಳಿದ್ದೆ. 10 ಉಪನಿಷತ್ತುಗಳು ಪ್ರಧಾನ. ಅದರಲ್ಲಿ ನೃಸಿಂಹ ತಾಪಿನಿ ಉಪನಿಷತ್ತು ಅಥವಾ ನರಸಿಂಹ ತಾಪಿನಿ ಉಪನಿಷತ್ತು ಅಂತ ಅನ್ಬೋದು. ಅದಕ್ಕೆ ಒಂದು ವಿಸ್ತಾರವಾದಂತಹ ಅರ್ಥವನ್ನು ಕೂಡ ಅಲ್ಲಿ ಹೇಳ್ತಾರಂತೆ. ಅದಕ್ಕೆ ಯಾಕೆ ಅವನನ್ನು ಉಗ್ರ ಅಂತಂತಾರೆ, ವೀರ ಅಂತಂತಾರೆ, ಯಾಕೆ ಸರ್ವತೋಮುಖ ಇತ್ಯಾದಿಗಳಿಗೆ ಅರ್ಥ ಏನು? ದೇವತೆಗಳಿಗೆ ಮೃತ್ಯುವಿನಿಂದ, ಪಾಪದಿಂದ, ಸಂಸಾರದಿಂದ ಭಯ ಆಯ್ತಂತೆ ದೇವತೆಗಳಿಗೆ. ದೇವಾಹವೈ ಮೃತ್ಯೋ ಪಾಪಭ್ಯ ಸಂಸಾರಾಚ್ಯ ಬಿಭೀಯು. ಪ್ರಜಾಪತಿ ಕಡೆಗೆ ಹೋದ್ರು, ಬ್ರಹ್ಮನ ಕಡೆ, ನನಗೊಂದು ಏನಾದ್ರು ಉಪದೇಶ ಮಾಡುವಂತ ಅವ್ರು ಕೇಳಿದ್ರು. ಆಗ ನಾರಸಿಂಹವ ಅನುಷ್ಠುಭಂ ಪಾಯಚ್ಛತ್, ನರಸಿಂಹಾನುಷ್ಠುಪ್ ಮಂತ್ರವನ್ನ ಪ್ರಜಾಪತಿ ಅವರಿಗೆ ಉಪದೇಶ ಮಾಡಿಕೊಟ್ಟ. ಮೃತ್ಯುವನ್ನು ಗೆದ್ರು, ಪಾಪವನ್ನು ಗೆದ್ರು, ಸಂಸಾರವನ್ನು ಗೆದ್ರು. ಆ ಮೂಲಕ ಯಾರು ಸಂಸಾರಕ್ಕೆ ಭಯ ಪಡ್ತಾರೋ, ಮೃತ್ಯುವಿಗೆ ಭಯ ಪಡ್ತಿರ್ತಾರೋ ಅವರು ಈ ಮಂತ್ರವನ್ನು ಜಪ ಮಾಡಬೇಕು. ಅವನು ಪಾಪ್ಮಾನಂ ತರತೆ ಸಂಸಾರಂ ತರತೆ, ಸಂಸಾರವನ್ನು ಕೂಡ ಆತ ಗೆಲ್ಲುತ್ತಾನೆ. ಅವನು ಉಗ್ರ ಅಂತ ಈ ಮೊದಲನೇದೇನಿದೆ ಅದನ್ನ ತಿಳ್ಕೊಂಡವನು ತಸ್ಯ ಹವ ಉಗ್ರಂ ಪ್ರಥಮಂ ಸ್ಥಾನಂ ಜಾನೀಯಾದ್ಯೋ ಯೋ ಜಾನೀತೆ ಸಹ ಅಮೃತತ್ವಂ ಗಚ್ಚತಿ. ಉಗ್ರಂ ಅಂತ ಭಗವಂತನ ನಾಮವನ್ನು ತಿಳ್ಕೊಂಡ್ರೆ ಆತ ಅಮೃತತ್ವವನ್ನು ಪಡ್ಕೊಳ್ತಾನೆ, ಮೋಕ್ಷವನ್ನು ಪಡ್ಕೊಳ್ತಾನೆ. ವೀರಂ ದ್ವಿತೀಯಂ ಸ್ಥಾನಂ ಮಹಾವಿಷ್ಣುಂ ತೃತೀಯಂ ಸ್ಥಾನಂ ಜ್ವಲಂತಂ ಅಂತ 4ನೇ ಸ್ಥಾನ. ಇದನ್ನೆಲ್ಲ ತಿಳ್ಕೊಂಡವರು ಅಮೃತತ್ವವನ್ನು ಪಡ್ಕೊಳ್ತಾರೆ ಅಂತ ಅಲ್ಲಿ ವಿವರಣೆ ಮಾಡಿದ್ದಿದೆ. ಕೇಳಿದ್ರಂತ ಪ್ರಜಾಪತಿಗಳನ್ನ ದೇವತೆಗಳು, ಅವರಿಗೆ ಸಂಸಾರದ ಭಯ ಪರಿಹಾರ ಆಯ್ತು, ಎಲ್ಲ ಆಯ್ತು, ಆಗ್ಬೇಕಾದ್ದೆಲ್ಲ ಆಯ್ತು, ಸ್ವಲ್ಪ ಅರ್ಥ ಹೇಳಿ ಅಂತ ಅವ್ರು ಕೇಳಿದ್ರಂತೆ. ಕಸ್ಮಾದುಚ್ಯತೆ ಉಗ್ರವಿತಿ ಸಹೋವಾಚ ಯಸ್ಮಾತ್ ಸ್ವಮಹಿಮ್ನಾ ಸರ್ವಾನ್ ಲೋಕಾನ್ ಸರ್ವಾನ್ ದೇವಾನ್ ಸರ್ವಾನ್ ನಾಮ್ನಃ ಸರ್ವಾಣಿ ಭೂತಾನಿ ಉದ್ಗೃಹಾತಿ ಅಜಸ್ರಂ ಸೃಜತಿ ವಿಸೃಜತಿ. ಉಗ್ರ ಅಂತಂದ್ರೆ ಅವನು ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾನೆ ಮತ್ತೆ ಅದನ್ನ ಹೊರಗೆ ಹಾಕ್ತಾನೆ. ಅದಕ್ಕಾಗಿ ಆತನನ್ನ ಉಗ್ರ ಅಂತ ಕರೀತಾರೆ. ಸ್ವೀಕಾರ ಮಾಡ್ತಾನೆ, ಅವ್ರನ್ನ ಮತ್ತೆ ಹೊರ ಹಾಕ್ತಾನೆ, ಅದಕ್ಕಾಗಿ ಆತ ಉಗ್ರ. ವೀರ ಅಂತ ಯಾಕೆ ಕರೀತಾರೆ? ವಿರಮತಿ ವಿರಾಮಯ ತೆಗಸ್ರಂ, ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ವಿರಾಮ ಪಡಿಸ್ತಾನೆ. ಪ್ರಳಯ ಕಾಲ ಬಂದಾಗಲೇ ಜಗತ್ತಿಗೆ ವಿರಾಮ, ಜಗತ್ತಿನ ಚಟುವಟಿಕೆಗಳಿಗೆ. ಅದಕ್ಕಾಗಿ ಆತ ವೀರ. ಅಥ ಕಸ್ಮಾದುಚ್ಯತೆ ಮಹಾವಿಷ್ಣುಮಿತಿ. ಮಹಾವಿಷ್ಣು ಅಂತಂದ್ರೆ ವ್ಯಾಪಿಸಿಕೊಂಡಿದ್ದವನು ಅಂತ ಅರ್ಥ. ವಿಷ ಪ್ರವೇಶನೆ ಅಂತ ಧಾತು, ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದರಿಂದ ಅವನಿಗೆ ವಿಷ್ಣು ಅಂತ ಹೆಸರು. ವ್ಯಾಪ್ಯತೆ ವ್ಯಾಪಯತೆ ತಸ್ಮಾದುಚ್ಯತೆ ಮಹಾವಿಷ್ಣುಮಿತಿ. ಜ್ವಲಂತಂ ಅಂತ ಯಾಕಂತಾರೆ? ಜ್ವಾಲಯತಿ ಜ್ವಾಲಯತೆ ತಸ್ಮಾದುಚ್ಯತೆ ಜ್ವಲಂತಂ. ಜಗತ್ತನ್ನೆಲ್ಲ ಸುಟ್ಟಾಕ್ತಾನೆ, ಅದಕ್ಕಾಗಿ ಆತ ಜ್ವಲಂತಂ ಅಂತ ಹೀಗೆ ಕರೀತಾರೆ. ಸರ್ವತೋಮುಖ ಅಂತ ಯಾಕೆ ಕರೀತಾರೆ? ಅದಕ್ಕೆ ಹೀಗೆ ಮಾತಿದೆ. ಸ್ವಯಂ ಅನಿಂದ್ರಿಯೋಪಿ ಸರ್ವತಃ ಪಶ್ಯತಿ ಸರ್ವತಃ ಶೃಣೋತಿ ಸರ್ವತೋ ಗಚ್ಚತಿ. ಅವನಿಗೆ ಇಂದ್ರಿಯಗಳೇ ಇಲ್ಲ. ನಮ್ಮಂತೆ ಕಿವಿ ಇದೆಯಾ, ನಮ್ಮಂತೆ ಕಾಲಿದೆಯಾ? ಯಾವುದೂ ಇಲ್ಲ. ಆದರೂ ಎಲ್ಲ ಕಡೆ ನೋಡ್ತಾನೆ, ಎಲ್ಲ ಕಡೆ ಕೇಳ್ತಾನೆ, ಎಲ್ಲ ಕಡೆ ಹೋಗ್ತಾನೆ. ಅದಕ್ಕಾಗಿ ಆತ ಸರ್ವತೋಮುಖ. ಅದನ್ನೇ ಸಹಸ್ರ ಶೀರ್ಷ ಪುರುಷ ಅಂತ ಹೀಗೆ ಹೇಳಿದ್ದು. ಕಸ್ಮಾದುಚ್ಯತೆ ನೃಸಿಂಹ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಸರ್ವೇಷಾಂ ಭೂತಾನಾಂ ವಾ ವೀರಿತಮ ಶ್ರೇಷ್ಠತಮಶ್ಚ ಸಿಂಹ.
ನೃಸಿಂಹ ಅಂತಂದ್ರೆ ನೃ ಅಂದ್ರೆ ಬರೀ ಮನುಷ್ಯರು ಅಂತ ಅರ್ಥ ಅಲ್ಲ, ಎಲ್ಲ ಜೀವಿಗಳು, ಜಗತ್ತಿನಲ್ಲಿರುವಂಥ ಎಲ್ಲ ಜೀವಿಗಳು. ಆ ಎಲ್ಲ ಜೀವಿಗಳಲ್ಲಿ ಈತ ಸಿಂಹ ಶ್ರೇಷ್ಠ. ಆದ್ರಿಂದ ಇವನನ್ನ ಏನ್ ಕರೀತಾರೆ? ನೃಸಿಂಹ ಅಂತ ಕರೀತಾರೆ. ಭದ್ರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅವನ ರೂಪ ಬಹಳ ಭಯಂಕರವಾದ್ದು ಅಂತ ಹೀಗೆ ತಿಳ್ಕೊಂಡ್ಬಿಡ್ಬೇಡ್ರಿ. ಅವನು ಬಹಳ ಮಂಗಳಕರನಾದವನು. ಸ್ವಯಂ ಭದ್ರೋ ಭೂತ್ವ ಸರ್ವದಾ ಭದ್ರಂ ದದಾತಿ. ಧ್ಯಾನ ಮಾಡಿದವರಿಗೆ ಮಂಗಳ ಕೊಡ್ತಾನಾದ್ರಿಂದ ಅವನನ್ನ ಏನು ಕರಿಬೇಕು? ಭದ್ರ ಅಂತ ಕರಿಬೇಕು. ಭೀಷಣ ಅಂತ ಯಾಕೆ ಕರಿಬೇಕು? ಯಸ್ಯ ರೂಪಂ ದೃಷ್ಟ ಸರ್ವೇ ಭೀತ್ಯಾ ಪಲಾಯಂತೆ ಸ್ವಯಂ ಯತಃ ಕುತಶ್ಚನ ವಿಭೇಚಿತಾವು ಭೀಷಣಂ. ಉಗ್ರ ಅನ್ನೋದಕ್ಕೂ ಭೀಷಣ ಅನ್ನೋದಕ್ಕೂ ಭಯಂಕರ ಅಂತ ಒಂದೇ ಅರ್ಥ ನಮಗೆ ತಿಳಿಯುತ್ತದೆ. ಉಗ್ರ ಅಂದ್ರೆ ಸ್ವೀಕಾರ ಮಾಡುವನು, ಹೊರ ಹಾಕುವನು ಅಂತ ಅರ್ಥ. ಭೀಷಣ ಅಂದ್ರೆ ಭಯಂಕರ. ನರಸಿಂಹ ರೂಪದಿಂದ ಆತ ಬಂದಾಗ ಎಲ್ಲ ಹೆದರು ಓಡಿ ಹೋದ್ರಲ್ಲ, ಅದಕ್ಕಾಗಿ ಆತನನ್ನ ಭೀಷಣ ಅಂತ ಕರೀತಾರೆ. ಮುಂದೆ ಮೃತ್ಯು ಮೃತ್ಯು ಅಂತ ಯಾಕೆ ಕರೀತಾರೆ? ಸ್ಮೃತಯೇವ ಮೃತ್ಯುಂ ಅಪಮೃತ್ಯುಂಚ ಮಾರಯತಿ. ಸ್ಮರಣೆ ಮಾಡಿದ್ರೆ ಸಾಕು, ಮನುಷ್ಯನಿಗೆ ಬರುವಂತಹ ಮೃತ್ಯುವನ್ನ ಆತ ಸೋಲಿಸ್ತಾನೆ. ಅದಕ್ಕಾಗಿ ಆತನನ್ನು ಮೃತ್ಯು ಮೃತ್ಯು ಅಂತ ಕರೀತಾರೆ. ನಮಾಮಿ ಅಂತ ಯಾಕೆ ಕರಿತೀರಿ? ಯಂ ಸರ್ವೇ ದೇವಾಹ ನಮಂತಿ ಮುಮುಕ್ಷವಃ ಬ್ರಹ್ಮಾದಯಶ್ಚ. ಎಲ್ಲರೂ ಆತನ ನಮಸ್ಕಾರ ಮಾಡ್ತಾರೆ, ಅದಕ್ಕಾಗಿ ಆತ ನಮಾಮಿ ಅನ್ಸ್ಕೊಂಡಿದ್ದಾನೆ. ಅಹಂ ಅಂತ ಹೇಳ್ತಾರಲ್ಲ, ಯಾಕೆ ಅಂತಂದ್ರೆ ಅಥ ಕಸ್ಮಾದುಚ್ಯತೆ ಅಹಮಿತಿ. ಅಹಮನ್ನ ಮನ್ನ ಮದಂತ ಮದ್ಮಿ ಅಹಂ ವಿಶ್ವಂ ಭುವನಮಭವಾಂ ಅಂತ ಈ ತೈತರಿ ಉಪನಿಷತ್ತಲ್ಲಿ ಬಂದ ಮಾತು. ಅದಕ್ಕಾಗಿ ಆತ ಅಹಂ ಅಂತ ಅನ್ಸ್ಕೊಂಡಿದ್ದಾನೆ. ಅಹಂ ಅಂದ್ರೆ ನಾವು ಅಂತ ಅರ್ಥ ಹೌದು, ಆದರೂ ಆತನನ್ನ ಅಹಂ ಅನ್ನೋ ಶಬ್ದದಿಂದ ಹೇಳಲಿಕ್ಕೆ ಅಭಿಪ್ರಾಯ ಏನು? ದೋಷರಹಿತ. ಅದಕ್ಕಾಗಿ ಆತನನ್ನ ಅಹಂ ಅಂತ ಕರೀತಾರೆ. ಬ್ರಹ್ಮನೇ ಅದಕ್ಕೆ ಋಷಿ, ಅನುಷ್ಠು ಪದರ ಛಂದಸ್ಸು, ನರಸಿಂಹನೇ ಅದಕ್ಕೆ ದೇವತೆ. ಹೀಗೆ ಅಂಥ ಉಗ್ರ ರೂಪ ಅಂಥ ನರಸಿಂಹನ ರೂಪವನ್ನು ಇಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇದು ವಿಷ, ಬೆಂಕಿ ಇತ್ಯಾದಿಗಳಿಗೆಲ್ಲ ಪರಿಹಾರ ಅಂತ. ನರಸಿಂಹನ ರೂಪವನ್ನು ವಿಶೇಷವಾಗಿ ಆರಾಧನೆ ಮಾಡುವವರು ಮತ್ತೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ನರಸಿಂಹನ ರೂಪವನ್ನು ಧ್ಯಾನ ಮಾಡುವವರೆಲ್ಲ ಆ ನರಸಿಂಹನ ಎಷ್ಟೆಷ್ಟು ರೂಪಗಳನ್ನು ಧ್ಯಾನ ಮಾಡಬೇಕು. ಈಗ ಈ ಉಗ್ರಂ ವೀರಂ ಮಹಾವಿಷ್ಣು ಅಂತ ಏನು ಮಂತ್ರ ಬಂತಲ್ಲ, ಇದರಲ್ಲಿ 4 ಕೈಗಳ ನರಸಿಂಹನ ರೂಪ ಇದೆ. ಧ್ಯಾಯನ್ ನರಸಿಂಹಂ ವೃವೃತ್ತ ರವಿತ್ರಿನೇತ್ರಂ ಜಾನುಪ್ರಸಕ್ತ ಕರೆಯುಗ್ಮ ವಥಾಪರಾಭ್ಯಾಂ. 2 ಕೈ ಇಲ್ಲಿ ಜಾನುವಿನ ಮೇಲಂತೆ, ಮೊಣಕಾಲಿನ ಮೇಲೆ. ಇನ್ನ ಅಥ ಅಪರಾಭ್ಯಾಂ ಶಂಖಂ ಚಕ್ರಂ ಚ ದದತಂ. ಶಂಖ ಇದೆ, ಚಕ್ರ ಇದೆ, ಲಕ್ಷ್ಮೀದೇವಿ ಇದ್ದಾಳೆ. 2 ಕೈಗಳನ್ನು ಮೊಣಕಾಲ ಮೇಲೆ ಇಟ್ಕೊಂಡು ಕೂತಿದ್ದಾನೆ. ಇದು 4 ರೂಪಗಳ ಒಂದು ಸರಳವಾದಂತಹ ರೂಪ. ಭಗವಂತ ಈ ಬರೇ 4 ರೂಪದ್ದಲ್ಲ, ಭಗವಂತನನ್ನ ನರಸಿಂಹ ರೂಪದ ಭಗವಂತನನ್ನ 8 ಕೈಗಳು, 16 ಕೈಗಳು ಮತ್ತು 32 ಕೈಗಳಿಂದಲೂ ಧ್ಯಾನ ಮಾಡಬಹುದಂತೆ. ಬೇರೆ ಬೇರೆ ಉದ್ದೇಶಗಳಿಗಾಗಿ ಧ್ಯಾನ ಮಾಡುವವರು ಬೇರೆ ಬೇರೆ ರೀತಿಯಾಗಿ ಮಾಡಬೇಕು. ಈ ನಾರಾಯಣ ಪಂಡಿತರು ನರಸಿಂಹ ಸ್ತುತಿ ಅಂತ ಒಂದು ರಚನೆ ಮಾಡಿದ್ದಾರೆ. ಅಲ್ಲಿ 16 ರೂಪಗಳದೊಂದು ಧ್ಯಾನವನ್ನು ಹೇಳ್ತಾರೆ. 8 ಧ್ಯಾನ ಮಾಡಬಹುದು, 16 ಧ್ಯಾನ ಮಾಡಬಹುದು, 32 ಧ್ಯಾನ ಮಾಡಬಹುದು. ನಮಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸ ಆಗಬೇಕಾಗಿದೆಯೋ ಅಷ್ಟಷ್ಟು ರೂಪಗಳನ್ನು ಭಗವಂತನಿಗೆ ಧ್ಯಾನ ಮಾಡಬೇಕಂತೆ. ಅದೊಂದು ಗ್ರಂಥವನ್ನು ಇಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ. ಧ್ಯೇಯೋ ಯದಾ ಮಹತ್ಕರ್ಮ ತದಾ ಷೋಡಶಾಸ್ತವಾನ್. 4 ಇದ್ದದ್ದು ಮೊದಲು 8 ಕೈ ಆಯಿತು. 16 ಕೈ ಇದ್ದದ್ದು ಯಾವಾಗ ಧ್ಯಾನ ಮಾಡ್ಬೇಕಂದ್ರೆ ದೊಡ್ಡ ಕೆಲಸ ಏನಾದ್ರು ಆಗ್ಬೇಕಿದ್ರೆ ಭಗವಂತನಿಗೆ 16 ಕೈಗಳನ್ನು ಧ್ಯಾನ ಮಾಡಬೇಕು. ಧ್ಯೇಯೋ ಮಹತ್ತಮೇ ಕಾರ್ಯ, ಇನ್ನೂ ದೊಡ್ಡ ಕೆಲಸ ಆಗಬೇಕು ಅಂತಿದ್ರೆ ತದಾ ದ್ವಾತ್ರಿಂಶ ಹಸ್ತವಾನ್. 32 ಕೈಗಳಿದ್ದಂಥ ಭಗವಂತನನ್ನು ಅವಾಗ ಆರಾಧನೆ ಮಾಡಬೇಕು. ಆಚಾರ್ಯ ಹೇಳಿದ್ದು, ಬುದ್ಧಾಚಾರ್ಯ ಹೇಳಿದ್ದು 4 ಕೈಗಳನ್ನು ಧ್ಯಾನ ಮಾಡಿರಿ ಅಂತ ಹೇಳಿದ್ರು. ಆದ್ರೆ 4 ಅಂತ ಇಟ್ಕೊಳ್ಬಾರ್ದು, ಹೆಚ್ಚಿನ ಧ್ಯಾನ ಮಾಡ್ಲಿಕ್ಕೆ ಅವಕಾಶ ಇದೆ. ಇದು ಬರೇ ಗಾಯತ್ರಿ ಮಂತ್ರಕ್ಕಲ್ಲ, ಇದು ಬರೇ ನರಸಿಂಹ ಮಂತ್ರಕ್ಕಲ್ಲ. ಗಾಯತ್ರಿ, ಅಷ್ಟಾಕ್ಷರ, ಧನ್ವಂತರಿ, ಹಯಗ್ರೀವ, ವೇದವ್ಯಾಸ ಇತ್ಯಾದಿ ಎಲ್ಲ ರೂಪಗಳಿಗೂ ಕೂಡ ಸರ್ವೇಷು ಪಿಹಿ ಮಂತ್ರೇಶು ದ್ವಾಜ್ಜನಂ ತಾಂತ ಬಾಹುಕಃ. ದ್ವ ಆದಿ 2 ಕೈಗಳಿಂದ ಹಿಡ್ಕೊಂಡು ಅನಂತ ಕೈಗಳಿರೋ ತನಕ ನಮಗದು ನಮ್ಮ ಬುದ್ಧಿ ನಿಲ್ಕಬೇಕಷ್ಟೇ. 16 ಹೇಗೆ ಧ್ಯಾನ ಮಾಡ್ತೀರಿ? ಕೂತ್ಕೊಂಡು ಕಣ್ಮುಂದ್ ಕೂತ್ಕೊಂಡ್ರೆ 16 ಆಯುಧಗಳೆಲ್ಲ ಕಣ್ಮುಂದೆ ಬರಬೇಕಲ್ಲ. ಇಲ್ಲ ಸುಮ್ಮನೆ 16 ಬಾಯಿಂದ ಅನ್ಬೇಕಷ್ಟೇ, ಇಲ್ಲದೆ ಇದ್ರೆ. 32 ಅಂತ ಅನ್ನೋದು ಕಷ್ಟವೇ, 16 ಅಂತ ಅನ್ನೋದನ್ನು ಹೇಗಾದರೂ ಅನ್ಬಹುದು. ಅಂತೂ ಇದು ಚೇತನಾಂತ ಸಮಾರಭ್ಯ, ಒಳಗಿರುವ ರೂಪದಿಂದ ಹಿಡಿದು ಸರ್ವಗಾಂತ ಸ್ವರೂಪವಾನ್, ಎಲ್ಲ ಕಡೆ ವ್ಯಾಪ್ತವಾಗಿರುವಂತಹ ಎಲ್ಲ ರೂಪಗಳಲ್ಲಿಯೂ ನಮಗೆ ಸ್ವಗುರುಕ್ತಾನು ಅನುಸಾರತಃ, ನಮ್ಮ ಗುರುಗಳು ಎಷ್ಟು ಉಪದೇಶ ಮಾಡಿದ್ದಾರೋ, ನಮ್ಮ ಬುದ್ಧಿಗೆ ಎಷ್ಟು ನಿಲುಕ್ತದೋ ಅದರಂತೆ ಹಿಡ್ಕೊಂಡು 2ರಿಂದ ಆರಂಭ ಮಾಡಿಕೊಂಡು. ಹಾಗಾಗಿ ಗಾಯತ್ರಿಯನ್ನು ಕೂಡ ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ
ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಕೃತ ಶಂಖಚಕ್ರ. ಎರಡೇ ಕೈ ಇದ್ದದ್ದು ವರ್ಣನೆ ಅಲ್ಲಿದೆ. ಹಾಗಾದ್ರೆ ಗಾಯತ್ರಿನ ಎರಡೇ ಕೈ ಇದ್ದದ್ದು ಶಂಖಚಕ್ರ ಹಿಡ್ಕೊಂಡದ್ದು ಧ್ಯಾನ ಮಾಡಬೇಕು ಅಂದ್ರೆ 4 ಕೈ ಇದ್ದವನಂತೂ ಧ್ಯಾನ ಮಾಡಲಿಕ್ಕೂ ತೊಂದರೆ ಇಲ್ಲ, 8 ಅಂತೂ ಧ್ಯಾನ ಮಾಡಲಿಕ್ಕೂ ತೊಂದರೆ ಇಲ್ಲ. ಅವರವರ ಅರಿವಿಗೆ ತಕ್ಕಂತೆ, ಅವರವರ ಅನುಕೂಲಕ್ಕೆ ತಕ್ಕಂತೆ ಎಷ್ಟೊಂದು ಧ್ಯಾನ ಮಾಡಬಹುದು ಎಲ್ಲ ಮಂತ್ರಗಳಿಗೂ. ಆದರೆ ನರಸಿಂಹ ಮಂತ್ರ ಹೇಳಿದ ಕೂಡಲೇ ಈ ಶ್ಲೋಕ ಬಂತು, ಆಚಾರ್ಯ ಹೇಳಿದ್ದಾದ್ರಿಂದ ನರಸಿಂಹ ಮಂತ್ರಕ್ಕೆ ವಿಶೇಷವಾಗಿ ಇದನ್ನೆಲ್ಲ ಧ್ಯಾನ ಮಾಡಬೇಕು. ಆಯುಧಗಳನ್ನು ಶಂಖಭೃಂದಂದಕಿ ಚಕ್ರಿ ಸಾಂಗಧನ್ವ ಗದಾಧರ ಅಂತ ಶ್ಲೋಕ ಏನಿದೆಯಲ್ಲ, ಸರ್ವಪ್ರಹರಣ ಆಯುಧ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಆಯುಧಗಳನ್ನು ನಮಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯವೋ ಅಷ್ಟೆಲ್ಲವನ್ನು ಕೂಡ ಧ್ಯಾನ ಮಾಡಬೇಕಂತ. ಹೀಗೆ ವಿಶೇಷವಾಗಿ ಅಷ್ಟಷ್ಟು ಆಯುಧಗಳು, ಅಷ್ಟಷ್ಟು ರೂಪಗಳನ್ನು, ಅಷ್ಟಷ್ಟು ಹಸ್ತಗಳನ್ನು ಆತ ಧ್ಯಾನ ಮಾಡ್ಕೊಂಡಿದ್ದಾನೆ, ಧಾರಣೆ ಮಾಡ್ಕೊಂಡಿದ್ದಾನೆ ಅಂತ ತಿಳಿಬೇಕು. ಇಲ್ಲೆಲ್ಲ ಕಡೆ ಒಂದು ಕಡೆ ವರ ಹಸ್ತ ಮತ್ತು ಅಭಯ ಹಸ್ತ ಅಂತ ಬರ್ತಿರ್ತದೆ. ಅಲ್ಲಿ ಊರ್ಧ್ವೀಕೃತೋ ದಕ್ಷಹಸ್ತ ಪ್ರಸೃತ ಅಭಯ ಮುದ್ರಿಕಾ, ಇದನ್ನು ಅಭಯ ಮುದ್ರಾ ಅಂತ ಕರಿಬೇಕು. ಬಲಗೈ ಊರ್ಧ್ವೀಕೃತ ಆದರೆ ಮೇಲೆತ್ತಿ ಬಿಟ್ರೆ ಅದನ್ನ ಅಭಯ ಮುದ್ರಾ ಅಂತ ಕರಿಬೇಕು. ಅಧೋಮುಖ ವಾಮಹಸ್ತ, ಇದನ್ನ ವರಮುದ್ರಾ ಅಂತ ಕರಿಬೇಕು. ಇದೇ ವರ ಮತ್ತು ಅಭಯ. ನರಸಿಂಹ ರೂಪದಲ್ಲಿ ವರ ಅಭಯಗಳನ್ನು ಹೇಳ್ತಾರೆ, ಅದನ್ನು ಹೀಗೆ ಧ್ಯಾನ ಮಾಡಬೇಕು. ಜ್ಞಾನ ಮುದ್ರಾ ಅಂತ ಹಿಂದೊಮ್ಮೆ ಹೇಳಿದ್ದೆ, ಇದನ್ನು ಜ್ಞಾನ ಮುದ್ರಾ ಅಂತ ಕರೀತಾರೆ. ತರ್ಜನಿ ಮತ್ತು ಇದು ತರ್ಜನಿ ತೋರು ಬೆರಳು ಮತ್ತು ಅಂಗುಷ್ಠ ಇವೆರಡೂ ಸಪ್ತವು ಹೊಂದಿಕೊಂಡಿದ್ರೆ ಅದನ್ನ ಜ್ಞಾನ ಮುದ್ರಾ ಅಂತ ಕರೀತಾರೆ. ಸ್ವಾರಸ್ಯ ಅಂದ್ರೆ ನರಸಿಂಹನಿಗೂ ಕೂಡ ಈ ಒಂದು ಜ್ಞಾನ ಮುದ್ರಾ 32 ಕೈಗಳು 16 ಕೈಗಳನ್ನೆಲ್ಲ ಧ್ಯಾನ ಮಾಡುವಾಗ ಅಲ್ಲಿ ಜ್ಞಾನ ಮುದ್ರಾನು ಕೂಡ ಇದ್ದೇ ಇದೆ. ನರಸಿಂಹನನ್ನು ಕೂಡ ಜ್ಞಾನ ಮುದ್ರಾ ಕೊಡುವನು ತಿಳ್ಕೊಳ್ಬೇಕು. ಬರೇ ವೇದವ್ಯಾಸ ಹೈಗ್ರೀವ ಮಾತ್ರ ಅಲ್ಲ. ಯಾಕಂದ್ರೆ ನರಸಿಂಹನ ಅವತಾರ ಆಗಿದ್ದೇ ವ್ಯಾಪ್ತಿಂಚ ಭೂತೇ ಶ್ವಕಿಲೇಶು ಚಾತ್ಮನಃ. ಎಲ್ಲಿದ್ದಾನೆ ದೇವರು ಅಂತ ಅವನು ಗುಡಿಗಾಡ್ತಿದ್ದ ಅಪ್ಪ. ಎಲ್ಲಾ ಕಡೆ ಇದ್ದಾನು, ನಿನ್ನೊಳಗೂ ಇದ್ದಾನೆ, ನನ್ನೊಳಗೂ ಇದ್ದಾನೆ, ಕಂಬದೊಳಗೂ ಇದ್ದಾನೆ ಅಂತ ಈ ಮಗ ಹೇಳಿದ. ನಾನು ಎಲ್ಲಾ ಕಡೆ ಇದ್ದೇನೆ ಅಂತ ಅನ್ನೋದನ್ನ ತಿಳಿಸ್ಲಿಕ್ಕಾಗಿ ಆತ ಹುಟ್ಟಿದವನು. ಭಗವಂತ ಎಲ್ಲಾ ಕಡೆ ವ್ಯಾಪ್ತ ಅಂತ ಅನ್ನೋದು ಬಹಳ ಪ್ರಧಾನವಾದ ಸಂಗತಿ. ಅದನ್ನು ತಿಳಿಸ್ಲಿಕ್ಕಾಗಿ ಹುಟ್ಟಿದವನು. ಅದರಿಂದ ಧ್ಯಾನ ಮುದ್ರವನ್ನ ನರಸಿಂಹನ ಕೈಯಲ್ಲಿ ಧ್ಯಾನ ಮಾಡಲೇಬೇಕು. ಅದಕ್ಕೆ 16 ಕೈಗಳು 8 ಕೈಗಳು ಅಂತ ಹೀಗೆಲ್ಲ ಹೇಳಿದೆ. ಅವನು ದೌ ವಿದಾರಣ ಕರ್ಮಾಡ್ಯವು 16 ಕೈಗಳಿಂದ ಹೇಗೆ ಧ್ಯಾನ ಮಾಡಬೇಕು? ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಸೀಳಲಿಕ್ಕೆ 2 ಕೈಗಳು. ದೌಚ ಅಂತೋದ್ಧರಣ ಕ್ಷಮವು ಸೀಳಲಿಕ್ಕೆ 2 ಕೈ, ಒಳಗಿದ್ದ ಕರುಳುಗಳನ್ನು ಎತ್ತಿ ಪುತಿಗೆ ಹಾಕೊಳ್ಳಿಕ್ಕೆ ಮತ್ತೆ 2 ಕೈ. ಚಕ್ರ ಶಂಖ ಧರವು, ಚಕ್ರ ಶಂಖವನ್ನು ಹಿಡ್ಕೊಂಡಿರುವಂತ 2. ದೌ ಬಾಣಧನುರ್ಧರವು, ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣವನ್ನು ಹಿಡ್ಕೊಂಡಿದ್ದು ಮತ್ತೆ 2 ಕೈ. ಖಡ್ಗ ಖೇಟ, ಖೇಟ ಅಂದ್ರೆ ಗುರಾಣಿ, ಖಡ್ಗ ಅಂತೂ ಗೊತ್ತಿದ್ದೇ ಇದೆ. ಖಡ್ಗ ಖೇಟ ಧರವು ದೌ ಗದಾ ಪದ್ಮಧಾರಿಣವು, ಗದೆಯನ್ನ ಪದ್ಮವನ್ನು ಹಿಡ್ಕೊಂಡಿದ್ದು ಮತ್ತೆ 2. ಪಾಶ ಅಂಕುಶ, ಪಾಶ ಅಂದ್ರೆ ಹಗ್ಗ, ಅಂಕುಶ ಅಂದ್ರೆ ಗಣಪತಿ ಕೈಯಲ್ಲಿ ಇರ್ತದಲ್ಲ ಅದು ಅಂಕುಶ. ರಿಪೋರ್ ಮುಕುಟಾರ್ಪಿತವು, ಈಗ 2 ಕೈಯಿಂದ ಸೀಳಿದ್ದಾನೆ, 2 ಕೈಯಿಂದ ಕೊರಳನ್ನ ಆ ಕರುಳನ್ನು ತನ್ನ ಕಂಠಕ್ಕೆ ಧಾರಣೆ ಮಾಡ್ಕೊಂಡಿದ್ದಾನೆ. 2 ಕೈಗಳಿಂದ ಆ ಹಿರಣ್ಯಕಶಿಪುವಿನ ತಲೆಯನ್ನು ಹೀಗೆ ಒತ್ತಿ ಹಿಡಿದಿದ್ದಾನಂತೆ, ಮುಕುಟವನ್ನು ಹೀಗೆ ಒತ್ತಿ ಹಿಡಿದಿದ್ದಾನೆ. ಹೇಳಬಾರ್ದು ಅವನಂತ ಅಲ್ಲೇ ಹೇಳಲಿಕ್ಕೆ ಪ್ರಯತ್ನ ಪಟ್ರೆ ಅದು ಇನ್ನೊಂದು ಕಡೆ ಮತ್ತೆ ಹಾಗೆ ಬರ್ತದೆ. 2 ಕೈಗಳಿಂದ 2 ಕೈಗಳ ಪೈಕಿ ಒಂದು ಕೈಯಿಂದ ಹಿರಣ್ಯಕಶಿಪುವಿನ ಕಾಲನ್ನು ಒತ್ತಿ ಹಿಡಿದಿದ್ದಾನೆ, ಅಲ್ಲೂ ಹೇಳಬಾರದು. ಮತ್ತೊಂದು ಕೈಯಿಂದ ಹಿರಣ್ಯಕಶಿಪುವಿನ ತಲೆಯನ್ನು ಒತ್ತಿ ಹಿಡಿದಿದ್ದಾನೆ. 2 ಕೈ ಆಯ್ತು. 2 ಕೈಯಿಂದ ಸೀಳಿದ, 4 ಕೈ ಆಯ್ತು. 2 ಕೈ ಅದನ್ನು ಧಾರಣೆ ಮಾಡಿದ. ಹೀಗೆ ಇದನ್ನೆಲ್ಲ ಅವನಿಗೆ ಹೇಳಲಿಕ್ಕೆ ಅವಕಾಶ ಕೊಡದಂತೆ ಆತನನ್ನು ಬಗೆದು ಹಾಕಿದ ಅಂತ. ಇದು ಇತಿ ಷೋಡಶ ದೋರ್ದಂಡ ಮಂಡಿತ ಕರಂ ನೃಹರಿಂ ವಿಭುಂ, ಇದ್ರ 16 ಕೈ ಆಯ್ತು. ಇನ್ನೂ ದೊಡ್ಡ ಕೆಲಸ ಇದ್ರೆ, ಸಾಧಾರಣ ಸ್ವಲ್ಪ ದೊಡ್ಡ ಕೆಲಸ ಇದ್ರೆ 16 ಕೈ, ಬಹಳ ದೊಡ್ಡ ಕೆಲಸ ಆಗಬೇಕು ಅಂತಿದ್ರೆ 32 ಕೈಯನ್ನು ಧ್ಯಾನ ಮಾಡ್ಬೇಕಂತ. ಅಲ್ಲೂ ಹಾಗೆ ಹೇಳ್ತಾರೆ. ಶಂಖ ಚಕ್ರ ಪದ್ಮ ಕೊಡಲಿಯನ್ನು ಧ್ಯಾನ ಮಾಡಬೇಕು. ಹಿಂದೆ ಕೊಡ್ಲಿ ಬರಲಿಲ್ಲ, ಇಲ್ಲಿ ಕೊಡ್ಲಿ ಬಂತು. ಪಾಶ ಅಂದ್ರೆ ಹಗ್ಗ, ಹಲ ಅಂದ್ರೆ ನೇಗಿಲು, ಮುಸಲ ಅಂದ್ರೆ ಒನಕೆ, ಅಭಯ ಗೊತ್ತಿದೆ, ಅಂಕುಶ ಅಂದ್ರೆ ಗೊತ್ತಿದೆ, ಪಟ್ಟಸ ಇವೆಲ್ಲ ಬೇರೆ ಬೇರೆ ರೀತಿಯಾದ ಖಡ್ಗಗಳು, ಅಗಲವಾದ ಖಡ್ಗ, ಚೂಪಾದ ಖಡ್ಗ ಅಂತ ಹೀಗೆಲ್ಲ ಹೇಳ್ತಾರೆ. ಭಿಂಡಿ ಪಾಲ ಅಂತಂದ್ರೆ ಒಂದು ರೀತಿಯಾದಂಥ ಚೂಪಾದ ಈಟಿ, ಎಸೆ ಈಟಿ ಅಂತ ಅದನ್ನು ಕರೀತಾರೆ. ಸಾಧಾರಣ ಬಾಣ ಅಂದ್ರೆ ಸ್ವಲ್ಪ ಚಿಕ್ಕದಾಗಿರ್ತದೆ, ಈಟಿ ಅಂದ್ರೆ ದೊಡ್ಡದಾಗಿರ್ತದೆ. ಅದನ್ನ ಕೈಯಿಂದಲೇ ಎಸೆದು ಶತ್ರುವನ್ನು ಕೊಲ್ಲಬಹುದು, ಅದು ಭಿಂಡಿ ಪಾಲ. ಖಡ್ಗ ಗೊತ್ತು. ಮುದ್ಗರ ಅದು ಒಂದು ರೀತಿಯಾದಂಥ ಒಂದು ಆಯುಧನೆ. ತೋಮರ ವಾಮಭಾಗೆ ಕರೈಹಿ, ಶಂಖ ಗುರಾಣಿ, ಪಾಶ ಅಂದ್ರೆ ಹಗ್ಗ, ಶೂಲ ಅಂದ್ರೆ ತ್ರಿಶೂಲ, ಅಗ್ನಿ ಇದೆ ಒಂದು ಕೈಯಲ್ಲಿ, ವರಹಸ್ತ ಇದೆ, ಶಕ್ತಿ ಈ ಷಣ್ಮುಖನ ಕೈಯಲ್ಲಿ ಇರ್ತದೆ ಶಕ್ತಿ ಆಯುಧ ಅಂತ ಅದು, ಕುಂಡ ಅಂದ್ರೆ ಒಂದು
ಪಾತ್ರವನ್ನು ಕೈಲಿ ಹಿಡಿದಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಕಾರ್ಮುಕ ಅಂತಂದ್ರೆ ಬಿಲ್ಲು. ತರ್ಜನೀಯ ಮುದ್ರಾ ಹೀಗಿದೆ. ಮುಂದೆ ಗದಾ ಇದೆ, ಡಮರು ಇದೆ, ಸರ್ಪ ಇದೆ. ಇದನ್ನು ಧ್ಯಾನ ಮಾಡಬೇಕು. 32 ಕೈ ಆಗ್ಬೇಕಲ್ಲ. ತ್ವಾಭ್ಯಾಂ ಕರಾಭ್ಯಾಂ ರಿಪೋರ್ ಜಾನು ಮಸ್ತಕ ಪೀಡನಂ. ಜಾನು ರಿಪು ಒಂದು ಶತ್ರುವಿನ ಜಾನುವನ್ನ ಮೊಣಕಾಲನ್ನು ಹಿಡಿದಿದ್ದಾನೆ. ಈಗ ಹೇಳೇಬಾರ್ದು ಅಂತ. ಒಂದು ಕಾಲು ಹಿಡಿದಲ್ಲ, ಅವನ ಕಾಲು ಇನ್ಯಾಕೆ ಹಿಡಬೇಕು? ಮೊಣಕಾಲನ್ನು ಒತ್ತೆ ಹಿಡಿದ, ಇನ್ನೊಂದು ಕೈಯಿಂದ ಮಸ್ತಕವನ್ನು ಹಿಂಗೆ ಒತ್ತೆ ಹಿಡಿದ, ಹೇಳಬಾರ್ದು ಅಂತ. ಊರ್ಧ್ವೀಕೃತಾಭ್ಯಾಂ ಬಾಹುಭ್ಯಾಂ ಆಂತ್ರಮಾಲಾ ವಿಧಾರಣಂ. ಕೊರಳಿನ ಮಾಲೆಯನ್ನು ಹಾಕೊಂಡ. ಅಧಸ್ಥಿತಾಭ್ಯಾಂ ಬಾಹುಭ್ಯಾಂ ಹಿರಣ್ಯಕ ವಿಧಾರಣಂ. ಕೆಳಗಿರುವ ಕೈಯಿಂದ ಹಿರಣ್ಯಕನನ್ನು ಸೀಳೆ ಹಾಕಿದ. ಹೀಗೆ ಜ್ಞಾನ ಮುದ್ರಾ ಇತ್ಯಾದಿಗಳನ್ನು ಧಾರಣೆ ಮಾಡಿದಂಥ ಆ ನರಸಿಂಹನನ್ನ ಧ್ಯಾನ ಮಾಡಬೇಕು ಅಂತ ಒಂದು ಬೇರೆ ತಂತ್ರದಲ್ಲಿ ಬಂದಿತ್ತು. ನರಸಿಂಹನ ರೂಪವನ್ನು ಧ್ಯಾನ ಮಾಡುವವರಿಗೆ, ಉಪಾಸನೆ ಮಾಡುವವರಿಗೆ ಅನುಕೂಲಕ್ಕೆ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಕಡೆ ಬಂದದ್ದನ್ನೆಲ್ಲ ಇದನ್ನೆಲ್ಲ ಹೇಳಿದೆ. ಇದು ಒಂದು ನರಸಿಂಹ ಮಂತ್ರ. ಇಂಥ 4-6 ನರಸಿಂಹ ಮಂತ್ರಗಳನ್ನು ಹೇಳ್ತಾರೆ. ಇದು ಸಂಕ್ಷಿಪ್ತವಾದಂಥ ನರಸಿಂಹ ಮಂತ್ರ ಅಂದ್ರೆ ಇದು. ಅದು ವಿಷ, ವ್ಯಾಧಿ ಇತ್ಯಾದಿಗಳು ಎಲ್ಲವೂ ಕೂಡ ಪರಿಹಾರ ಕಾಣ್ತೇವೆ. ಇದು ಐತರೇಯ ಉಪನಿಷತ್ನಲ್ಲಿ ಒಂದು ಕಡೆ ಅದನ್ನು ವರ್ಣನೆ ಮಾಡಿದ್ದಿದೆ. ಆ ನರಸಿಂಹನ ಆ ಮಂತ್ರವನ್ನ ಎಲ್ಲರೂ ಹೇಗೆ ಧ್ಯಾನ ಮಾಡ್ತಿರ್ತಾರೆ ಅಂತ ಅಲ್ಲೊಂದು ಕಡೆ ಬಂದಿದೆ. ಅದನ್ನ ಹೀಗೆ ತಿಳ್ಕೊಂಡು ನಾವು ಸಮಾಪ್ತಿ ಮಾಡಬೇಕು. ಮೇಘಸ್ಥಿತಂ ಹಂಸರೂಪಂ ತಂ ವಿಷ್ಣುಂ ಪರಮೇಶ್ವರಂ. ಮೇಘದಲ್ಲಿರುವಂತಹ, ಮೋಡದ ಮಂಡಲದಲ್ಲಿರುವಂತಹ ಹಂಸರೂಪಿಯಾದಂತಹ ಪರಮೇಶ್ವರನಾದ ಭಗವಂತನನ್ನ ಈ ದೇವತೆಗಳೆಲ್ಲ ನರಸಿಂಹಾನುಷ್ಠುಪ್ ಮಂತ್ರದಿಂದ ಉಪಾಸನೆ ಮಾಡಿದರು. ನರಸಿಂಹಾನುಷ್ಠುಪ್ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಅದರ ಅರ್ಥವನ್ನು ಅವ್ರು ತಿಳ್ಕೊಂಡ್ರು. ಆ ಹಂಸರೂಪಿಯಾದಂತಹ ವಿಷ್ಣುವನ್ನ ದಿವ್ಯ ದೃಷ್ಟಿ ಇರುವಂತಹ ಮುನಿಗಳಲ್ಲಿ ಕಂಡ್ರು. ದದುಷು ಮುನಯೋ ದಿವ್ಯಾ ಆಚಾರ್ಯಂ ಬ್ರಹ್ಮಚರ್ವಯೋ ಏವಂ ವಾಯುಂಚ ದದುಷು ತತ್ರ ಹಂಸಸ್ವರೂಪಿಣಂ. ಪರಮಾತ್ಮನೂ ಹಂಸರೂಪದಲ್ಲಿದ್ದ, ವಾಯು ಕೂಡ ಹಂಸರೂಪದಲ್ಲಿದ್ದ. ಹಂಸರೂಪದಲ್ಲಿದ್ದುಕೊಂಡು ಆ ನರಸಿಂಹ ಮಂತ್ರವನ್ನ ವಾಯು ಉಪದೇಶ ಮಾಡ್ತಿದ್ದ. ಭಗವಂತ ಆ ಪೂಜೆಯನ್ನು ಸ್ವೀಕಾರ ಮಾಡ್ತಿದ್ದ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಉದಾಹರಿತಾಗಿರುವಂತಹ ಒಂದು ಮಾತು. ಏವಂ ವಾಯುಂಚ ದದುಷು ತತ್ರ ಹಂಸಸ್ವರೂಪಿಣಂ ಶಿವಾದಿಭ್ಯೋ ವ್ಯಾಹರಂತಂ ತಾಮೇವ ಅನುಷ್ಠುಭಂ ಪರಾಂ ಅಂತ ಐತರೇಯ ಉಪನಿಷತ್ನಲ್ಲಿ ಹಂಸ ಮಂತ್ರದ ಮಹತ್ವ ವರ್ಣಿತ ಆಗಿದೆ. ಹೀಗೆ ತಂತ್ರಸಾರದಲ್ಲಿ ಮತ್ತು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ವರ್ಣಿತ ಆಗಿರುವಂತಹ ಆ ನರಸಿಂಹ ಮಂತ್ರದ ಮಹತ್ವ ಏನಿದೆ, ಅದರ ಮಹತ್ವವನ್ನು ದಾಸರು ಈ 7ನೇ ಸಂಧಿ, ಪಂಚತನ್ಮಾತ್ರ ಸಂಧಿ, ದುರಿತ ನಿವಾರಣ ಸಂಧಿ ಅಂತ ಇದನ್ನು ಹೇಳಿದೆ. ಇದನ್ನು ಪಾರಾಯಣ ಮಾಡಿದರೆ ಎಲ್ಲಾ ಥರದ ವಿಘ್ನಗಳು, ಸಂಕಟಗಳು, ಆರೋಗ್ಯ ಕೂಡ ದೊರೆತದಂತೆ. ಹಾಗೆ ಪಾರಾಯಣ ಮಾಡುವಂಥ ಒಂದು ರೂಢಿ ಇದೆ ಇದಕ್ಕೆ. ಯಾಕಂದ್ರೆ ಮುಖ್ಯವಾಗಿ ನರಸಿಂಹನ 80,725 ರೂಪಗಳು ಅದರ ವರ್ಣನೆ ಇಲ್ಲಿದೆ. ಅದನ್ನು ದಾಸರು ಈ 15ನೇ ಶ್ಲೋಕದಲ್ಲಿ ತುಂಬಿಕೊಟ್ಟಿದ್ದಾರೆ ಅನ್ನುವಲ್ಲಿಗೆ 7ನೇ ಸಂಧಿಯ 15ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ.